ಶ್ರೀ 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 ತತ್ತ ಯುದ್ಧಂ ಸ್ವಧರ್ಮಂ ಇತ್ಯೇವಂ ವಿದ್ಯಮಾನಸ್ಯ ತತ್ತ ಓದು ಉಪದೇಶಃ ಉಪದೇಶಂ ಇಮಂ ಶೃಣು. ತತ್ತ ಈ ಸಂದರ್ಭದಲ್ಲಿ ಯುದ್ಧವು ಸ್ವಧರ್ಮ ಎಂದುಕೊಂಡು ಯುದ್ಧ ಮಾಡುತ್ತಿರುವಂತಹ ನಿನಗೆ ಒಂದು ಉಪದೇಶವನ್ನು ಮಾಡ್ತೀನಿ ಅರ್ಜುನ. ಆ ಉಪದೇಶವನ್ನು ಕೇಳು ಅಂತ ಇದ್ದಾನೆ. ಏನು ಉಪದೇಶ? ಸುಖ ದುಃಖೇ ಸಮೇ ಕರ್ತ್ವಾ ಲಾಭಾಲಾಭೌ ಜಯಾ ಜಯೌ. ಯುದ್ಧಾಯ ಯುಜ್ಯಸ್ವ ದೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೌ ತತೋ ಯುದ್ಧಾಯ ಯುಜ್ಯಸ್ವ ನ ಏವಂ ಪಾಪಂ ಅವಾಪ್ಸ್ಯಸಿ. ತಥೋ ಕರ್ಮಸು ಯುಜ್ಯಸ್ವ ಅಂತ ಹೇಳ್ಬೋದು. ತಥೋ ನಮ್ಗೆ ತಥೋ ಕರ್ಮಸು ಯುಜ್ಯಸ್ವ, ಅರ್ಜುನಿಗೆ ತಥೋ ಯುದ್ಧಾಯ ಯುಜ್ಯಸ್ವ. ಏನೇ ಮಾಡಿದ್ರು, ನೀವು ಪೂಜೆ ಮಾಡಿದ್ರು, ಜಪ ಮಾಡಿದ್ರು, ಪಾರಾಯಣ ಮಾಡಿದ್ರು, ಮನೆ ಕೆಲಸ ಮಾಡಿದ್ರು, ಏನೇ ಕೆಲಸ ನಿಮ್ ಡ್ಯೂಟಿನ ಏನೇ ಮಾಡ್ತಿರೋ ಎಲ್ಲ ಡ್ಯೂಟಿ ಮಾಡುವಾಗ ಸುಖ ದುಃಖೇ ಸಮಯ. ಅಲ್ಲಿ ಸಂತೋಷವಾದರೂ ಅದು ಕರ್ಮದ ಸ್ವಭಾವ ಆಗಿದೆ ಅಂದ್ಕೊಳ್ಳಿ, ಅಥವಾ ದುಃಖವಾಯಿತು ಅದಕ್ಕೂ ಏನು ದುಃಖದ. ಲಾಭ ಅಲಾಭ ಮಾಡಿದ ಕರ್ಮ ಗೈನ್ ಆಯ್ತೋ ಅದು ಈಶ್ವರ ಇಚ್ಛೆ ಅನ್ಕೊಳ್ಳಿ, ನಷ್ಟವಾಯ್ತೋ ಅದು ಈಶ್ವರ ಇಚ್ಛೆ ಅನ್ಕೊಳ್ಳಿ. ಹಾಗೆ ಜಯ ಆಗಿ ನಮ್ಗೆ ಗೆಲುವು ಬಂತು, ಕೀರ್ತಿ ಬಂತು, ನಮ್ಗೆ ಗೈನ್ ಆಯ್ತು ಅಂದ್ರೆ ಅದು ಭಗವದ್ ಇಚ್ಛೆ. ಬರ್ಲಿಲ್ಲ ಅದು ಭಗವದ್ ಇಚ್ಛೆ. ನೀವು ಯೂನಿವರ್ಸಲ್ ಉಪದೇಶ ಇದೆ, ಅರ್ಜುನ್ಗೆ ಮಾತ್ರ ಅಲ್ಲ. ಕೆಲವು ಅರ್ಜುನ್ಗೆ ಮಾತ್ರ ಆಗ್ಬಿಡುತ್ತೆ, ಆದ್ರೆ ಎಲ್ಲವೂ ಅರ್ಜುನಿಗಿಂತ ಆಗಲ್ಲ. ಸಾಮಾನ್ಯವಾಗಿ ಜಾಸ್ತಿ ಎಲ್ಲರಿಗೂ ಹೇಳುವಂತ ಉಪದೇಶ. ಹಾಗೆ ನೋಡೋ ಅರ್ಜುನ, ಯಾವುದೇ ಕರ್ಮ ಮಾಡ್ತಿದ್ರು, ಯಾವುದೇ ಯುದ್ಧ ಮಾಡಿದ್ರು ಸುಖ ದುಃಖವನ್ನು ಸಮವಾಗಿಟ್ಕೋ. ಯಾರನ್ನೋ ಕೊಂದೈತೆ ಉಬ್ಬಬೇಡ, ಯಾರೋ ಹೊಡೆದು ಅಳ್ಬೇಡ. ಹಾಗೆ ಏನೋ ನಿಮಗೆ ರಾಜ್ಯ ಮುಂದೆ ಸಿಕ್ಕಿದ್ರೆ ಸಿಗದೆ ಹೋದ್ರೆ ಅದಕ್ಕೂ ವ್ಯತ್ಯಾಸ ಮಾಡಬೇಡ. ಯುದ್ಧದಲ್ಲಿ ಗೆಲುವಾಗದೆ ಹೋದ್ರೆ ಅದಕ್ಕೂ ವ್ಯತ್ಯಾಸ. ಸಂವಾದ ಎಲ್ಲ ಈಶ್ವರನ ಮೇಲೆ ಒಪ್ಪಿಸಿಬಿಟ್ಟು ಕರ್ತವ್ಯ ನೀತಿ ಮೇಲೆ ಪಾರ್ಥ ಮಾಡ್ತಕ್ಕದ್ದು ಅಂದ್ರೆ ಮಾಡ್ತಾ ಹೋಗು. ಹೀಗೆ ಏನು ಫಲ ಈಶ್ವರಾಧೀನ, ಫಲಮತ ಉಪಪತ್ತೇ ಸೂತ್ರ. ಪರಮೇಶ್ವರಾಧೀನವಾಗಿ ಫಲವಾಗುವುದರಿಂದ ಅದಕ್ಕೇನು ಯಾವ ಸ್ವಾತಂತ್ರ್ಯವೂ ಇಲ್ಲ. ಏನಾಗುತ್ತೋ ಅದು ಅವನಿಗೆ ಗೊತ್ತು, ಸರ್ವಜ್ಞ ಭಗವಂತ ಅವನಿಗೆ ಗೊತ್ತು, ಅದಂತ ಆಗುತ್ತೆ. ಸುಖ ದುಃಖೇ ಸಮೇ ತುಲ್ಯೇ ಕೃತ್ವಾ ರಾಗದ್ವೇಷೋ ಅಕೃತ್ವಾ ಇತ್ಯೇತತ್. ಸುಖ ದುಃಖಗಳನ್ನ ಸಮವಾಗಿ ಇಟ್ಕೊಂಡು ಮಾಡ್ಕೊಂಡು ಸುಖ ಬಂದಾಗಲೂ ಉಬ್ಬದೆ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಅಳದೆ, ರಾಗದ್ವೇಷಗಳನ್ನು ಮಾಡ್ಕೊಳ್ದೇನೆ ಇದ್ದು ಇಂದ ಅರ್ಥ. ಆಮೇಲೆ ತಥಾ ಲಾಭಾಲಾಭು ಜಯಾಜೀವತೆ ಸಮೋಕಸ್ವ ತಥೋ ಯುದ್ಧಾಯುಜ್ಯಸ್ವ ಘಟಸ್ವ. ಅದೇ ರೀತಿ ಲಾಭಾಲಾಭಗಳಲ್ಲೂ ಜಯಾಜಯಗಳಲ್ಲೂ ಕೂಡ ಸಮವಾಗಿ ಮಾಡಿಕೊಂಡು ಆಮೇಲೆ ಯುದ್ಧಕ್ಕಾಗಿ ಕೂಡ್ಕೋ, ಸೇರ್ಕೋ, ಹೊಂದ್ಕೋ, ಒಂದಾಗು ಅಂತ ಇದ್ದಾರೆ. ನೈವಂ ಯುದ್ಧಂ ಕುರ್ವನ್ ಪಾಪಂ ಅವಾಪ್ಸಿಸಿ. ಈ ರೀತಿ ದೇವರು ಯುದ್ಧ ಮಾಡುತ್ತಿದ್ದರೆ ಯಾವ ಪಾಪು ಬರಲ್ಲ, ಏನು ಸಂದೇಹ ಬರಲ್ಲ, ಏನು ಯಾವನಿಲ್ಲ. ಏಷ ಉಪದೇಶ ಪ್ರಾಸಂಗಿಕ ಶೋಕಮೋಹ ಅಪನಯನಾಯ ಲೌಕಿಕೋ ನ್ಯಾಯ ಧರ್ಮಮಪಿ ಚಾವೇಕ್ಷಾ ಇತ್ಯಾದಿ ಶ್ಲೋಕ ಇರುಕ್ತಃ. ಮತ್ತು ತಾತ್ಪರ್ಯೇನ ಈ ಒಂದು ಉಪದೇಶ ಇದೆಯಲ್ಲ, ಇದು ಪ್ರಸಂಗದಿಂದ ಬಂದಂತಹ ಉಪದೇಶ. ಪ್ರಸಂಗಾದಾಗತಃ ಪ್ರಾಸಂಗಿಕ. ಅದಕ್ಕೆ ಯಾವುದಕ್ಕಾಗಿ ಪ್ರಾಸಂಗಿಕ ಉಪದೇಶ ಮಾಡ್ದ ಅಂದ್ರೆ ಶೋಕಮೋಹವನ್ನು ಕಳಿಸ್ಕೊಳ್ಳೋಕ್ಕಾಗಿ. ಅಪನಯನಾಯ ಶೋಕಮೋಹವನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ
ಪ್ರಾಸಂಗಿಕವಾಗಿ ಒಂದು ಉಪದೇಶ ಮಾಡಿದ್ದೇನೆ. ಆಮೇಲೆ ಒಂದು ಲೌಕಿಕ ನ್ಯಾಯವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದೀನಿ. ಯಾವುದು ಸ್ವಧರ್ಮ ಪಿತಾವೇಕ್ಷ. ನೋಡೋ ಅರ್ಜುನ, ನಿನ್ ಧರ್ಮ ನೋಡ್ಕೊಂಡು ತೀರ್ಮಾನ ಮಾಡೋ. ನಿನ್ ಧರ್ಮ ಎಂತದ್ದ? ನೀನ್ ಯಾರ? ನೀನ್ ಕ್ಷತ್ರಿಯನ ಹುಟ್ಟಿದೀಯ. ಕ್ಷತ್ರಿಯನ ಧರ್ಮ ಏನ? ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇಶ ಕಪಲಾಯ. ಈ ಖ್ಯಾತಿ ಧರ್ಮ. ಅನುಪಮಾತೆಗೆ ಈ ಸ್ವಧರ್ಮ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಗುರುಗಳೇ? ಅವ್ರಿಗೆ ಕ್ಷತ್ರಿಯ ಅಂದ್ರೆ ಸರಿ ವಾರ್ ಹಂಗ್ ಗೊತ್ತಾಯ್ತು. ಈ ಕಾಲದಲ್ಲಿ ಧರ್ಮಶಾಸ್ತ್ರ ಅಂತ ಒಂದು ಗ್ರಂಥ ಇದೆ ಅಮ್ಮ. ಧರ್ಮಶಾಸ್ತ್ರ ಗ್ರಂಥ ಓದಿದ್ರೆ ಹೆಂಗಸ ಧರ್ಮ, ಗೃಹಸ್ಥ ಧರ್ಮ, ಬ್ರಹ್ಮಚಾರಿ ಧರ್ಮ, ಸನ್ಯಾಸಿ ಧರ್ಮ ಎಲ್ಲಾ ಧರ್ಮವನ್ನು ಅವರು ಗೊತ್ತು ಮಾಡಿದ್ದಾರೆ. ಪ್ರತಿಯೊಂದು ಶೂದ್ರ ಧರ್ಮ, ಮಾನವ ಧರ್ಮವಲ್ಲ ಹೇಳಿದ್ದಾರೆ. ನೀವು ಮನುಸ್ಮೃತಿ ಓದ್ ನೋಡಿ, ನಾರಿ ಧರ್ಮ ಏನೋ, ಗೃಹಿಣಿ ಧರ್ಮ ಏನೋ, ನಿಮ್ ಡ್ಯೂಟಿ ಏನು ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಧರ್ಮಶಾಸ್ತ್ರದ ವಿಚಾರ. ಇಲ್ಲಿ ತತ್ವಶಾಸ್ತ್ರ ಗ್ರಂಥವೇ ಹೊರತು ಧರ್ಮಶಾಸ್ತ್ರ ಗ್ರಂಥ ಅಲ್ಲ ಇದು. ತತ್ವಶಾಸ್ತ್ರ ಗ್ರಂಥ. ಹಾ ಹೇಳಮ್ಮ. ಧರ್ಮ ಅನ್ನೋದು ಸ್ವಧರ್ಮ ಅನ್ನೋದು ಮತ್ತೆ ಲೈಕ್ ಫಸ್ಟ್ ನಮ್ಗೆ ನಾರಿ ಅಂತ ಒಂದಿರುತ್ತೆ, ಪ್ಲಸ್ ಕಾಸ್ಟ್ ಬೇಸ್ಡ್ ಒಂದಿರುತ್ತೆ. ಕರೆಕ್ಟಾ ಹಂಗ ಅನ್ಕೊಳ್ಳೋದು? ನಿಜ. ಆದ್ರೆ ನೀವು ಇವಾಗ ನಾನು ಗೃಹಿಣಿ ಆಗಿದ್ದೀನಿ ನೀವು ಅನ್ಕೊಂಡ್ರೆ, ಒಂದು ಗೃಹಿಣಿ ಆಗಿರ್ತಕ್ಕಂಥ ನನ್ನ ಡ್ಯೂಟಿ ಏನು ಅಂತ ಶಾಸ್ತ್ರಕಾರರು ಕೇಳಿದ್ರೆ ಒಂದ್ ಪಟ್ಟಿ ಕೊಡ್ತಾರೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಏನ್ ಮಾಡ್ಬೇಕು, ಯಾವ ರೀತಿ ಇರ್ಬೇಕು, ನಿಮ್ಮ ಮಾನಸಿಕ ಧರ್ಮ ಏನು, ಐಂದ್ರಿಕ ಧರ್ಮ ಏನು, ದೈಹಿಕ ಧರ್ಮ ಏನು, ನಿಮ್ಮ ನಿತ್ಯ ಚಟುವಟಿಕೆ ಇದೆಯೋ ಎಲ್ಲವನ್ನೂ ಡಿಟೈಲ್ ಹೇಳ್ತಾರೆ ಅವರು, ನಮ್ಮ ಶಾಸ್ತ್ರಕಾರರು. ಅಲ್ಲಿ ನೋಡ್ಕೋಬೇಕು. ಇದು ತತ್ವಶಾಸ್ತ್ರ ಗ್ರಂಥವಾದ್ರಿಂದ ಪ್ರಸಂಗ ಧರ್ಮವನ್ನು ರೆಫರ್ ಮಾಡ್ತಿದ್ದಾರೆ ಹೊರತು ಧರ್ಮಶಾಸ್ತ್ರ ಹೊರಟಿಲ್ಲ ಇವರು. ಅದನ್ನ ಇಲ್ಲಿ ಅರ್ಜುನಿಗೆ ಧರ್ಮ ಗೊತ್ತು. ಏನು, ನಾನು ಕ್ಷತ್ರಿಯ, ನಾನು ಯುದ್ಧ ಮಾಡ್ಬೇಕು, ಯುದ್ಧ ಕರೆದಾಗ ಅಂತ ಅರ್ಜುನ್ ಗೊತ್ತು. ಅದನ್ನ ಜ್ಞಾಪಕ ಮಾಡ್ತಿದ್ದಾನೆ ಹೊರತು ಪರಮಾತ್ಮ ಕ್ಷತ್ರಿಯ ಧರ್ಮವನ್ನು ಹೇಳ್ತಾ ಇಲ್ಲ. ಪರಮಾತ್ಮ ಧರ್ಮವನ್ನು ಧರ್ಮಶಾಸ್ತ್ರಕಾರರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ಮುಂಚೆನೆ ಬಂದ್ಬಿಟ್ಟಿದೆ. ಅರ್ಜುನಿಗೆ ಬಂದಂತ ರೋಗ ಏನು? ಶೋಕ ಮೋಹದಿಂದ ಯುದ್ಧ ಮಾಡೋದು ನಾನು ಕೂತಿದ್ದಾನೆ. ಆ ಶೋಕ ಮೋಹ ತೆಗಿಬೇಕು. ಅದಕ್ಕೆ ಬೇರೆ 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 ಉಪದೇಶ ಕ್ರಮ ಮಾಡ್ತಾ ಇದ್ದಾನೆ. ನಿನ್ನ ಧರ್ಮ, ನಿನ್ನ ಡ್ಯೂಟಿಯನ್ನು ನೋಡಿದ್ರು ಕೂಡ ನೀನು ಯುದ್ಧ ಮಾಡೋದ್ರ ಕಾರಣ ಇಲ್ಲ ಅಂತ ಹೇಳಿ ಇದೇ ಮುಂದಾದ ಶ್ಲೋಕಗಳಿಂದ ಈ ಒಂದು ಪ್ರಾಸಂಗಿಕವಾದ ಉಪದೇಶ ಹೇಳಿದೆ ಹೊರತು ತಾತ್ಪರ್ಯದಿಂದ ಇದನ್ನು ಹೇಳ್ಬೇಕು ಅಂತ ಹೇಳಿಲ್ಲ. ತಾತ್ಪರ್ಯ ಎಲ್ಲಿ ಹೇಳ್ತಾರೆ? ಪರಮಾರ್ಥ ದರ್ಶನ ಅಂತೂ ಯಹ ಪ್ರಕೃತಂ. ಇದು ತಾತ್ಪರ್ಯ. ಪ್ರಕೃತ ನಾಮ ಅದು ಕಾಂಟೆಕ್ಸ್ಟ್ ಹೇಳ್ಬೇಕಾದ್ರೆ ಅದು ಸ್ಟ್ರೆಸ್ ಮಾಡ್ಬೇಕಾಗಿರೋದು ತಾತ್ಪರ್ಯ ಅಲ್ಲಿ. ಪರಮಾರ್ಥ ದರ್ಶನ, ಪರಮಾರ್ಥವಾದ ಪರಬ್ರಹ್ಮವನ್ನ ಕಂಡುಕೊಳ್ಳೋದು ಅನ್ನೋದಿದೆಯಲ್ಲ, ಇದು ಮುಖ್ಯವಾದಂತಹ ವಿಚಾರ. ಪರಮಾರ್ಥಸ್ಯ ದರ್ಶನ. ಪರಮಾರ್ಥದ ನಾಮ ಪರಂಬ್ರಹ್ಮ ವಸ್ತು. ಪರಂಬ್ರಹ್ಮ ವಸ್ತು ಯಾವುದು? ಆತ್ಮತತ್ವ. ಆತ್ಮತತ್ವವನ್ನು ಗೊತ್ತು ಮಾಡ್ಕೊಳ್ಳೋದು. ಪರಬ್ರಹ್ಮ ಪರಂಬ್ರಹ್ಮ ಎರಡು ಹೇಳ್ತಾರೆ. ಅದು ಪರಮಾರ್ಥ ದರ್ಶನ. ಇದ್ದದ್ದನ್ನು ಇದ್ದಾಗಿ ಕಂಡುಕೊಳ್ಳೋದು ಪರಮಾರ್ಥ ದರ್ಶನ. ಅದರ ವಿಚಾರ ಇಲ್ಲಿ ಪ್ರಕೃತವಾಗಿರುವಂಥದ್ದು. ತಚ್ಚ ಉಕ್ತಂ ಉಪಸಂಹ್ರಿಯತೆ ಏಷಾತೆ ವಿಹಿತ ಇತಿ ಶಾಸ್ತ್ರ ವಿಷಯ ವಿಭಾಗ ಪ್ರದರ್ಶನಾಯ. ಇದು ಮುಂದಿನ ಶ್ಲೋಕ ಪೀಠಿಕೆ ಹಾಕ್ತಾ ಇದ್ದಾರೆ ಭಾಷಿಕಾರರು. 39ನೇ ಶ್ಲೋಕ ಪೀಠಿಕೆ. 39ನೇ ಶ್ಲೋಕ ನಾಗರಾಜ್ ಜೊತೆಗೆ. ಗುರುಗಳೇ, ಇಲ್ಲಿ ಒಂದು ಸಂದೇಹದಲ್ಲಿ ಅರ್ಜುನ ಕೃಷ್ಣನ ಸಂವಾದದ ಕಾಲದಲ್ಲಿ ಆಗ್ಲೇ ಧರ್ಮಶಾಸ್ತ್ರ ಅನ್ನೋದು ಇತ್ತ ಗುರುಗಳೇ? ಧರ್ಮಶಾಸ್ತ್ರ ವೇದಲೇ ಇರೋದು. ವೇದೋಖಿಲೋ ಧರ್ಮ ಮೂಲಂ. ಅಲ್ಲ ಅಲ್ಲ, ಧರ್ಮಶಾಸ್ತ್ರ ಮನುಶಾಸ್ತ್ರ ಇತ್ತು. ಮನುಶಾಸ್ತ್ರ ಕೃತಯುಗದವನು. ಮನು ಕೃತಯುಗದವನು. ಇದು ದ್ವಾಪರಯುಗದವರು. ಮನು ಇನ್ನೂ ಪ್ರಾಚೀನ. ಹಾಗೆ ಮನು ಇತ್ತು. ಆದ್ರೆ ಮನುವಿಗೆ ಮುಂಚೆನೂ ಧರ್ಮ ಇತ್ತು. ಅಲ್ಲ, ಧರ್ಮ ಇರ್ಬೋದು, ಯಾರಾದ್ರೂ ಬೋಧನೆ ಮಾಡಿರ್ಬೇಕಲ್ಲ, ನಿನಗಿದ ಧರ್ಮ, ಇದು ನಿನಗಿದ ಧರ್ಮ ಅಂತ. ಅಸಲೇ ಅದನ್ನ ಸ್ಮೃತಿಕಾರ ಏನ್ ಮಾಡಿದ್ರು, ಎಲ್ಲರಿಗೂ ಎಲ್ಲಾ ವೇದವನ್ನು ಓದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ವೇದಗಳಲ್ಲಿರ್ತಕ್ಕಂತಹ ಕರ್ತವ್ಯಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಒಂದು ವ್ಯವಸ್ಥೆ ಮಾಡಿದ್ರೆ ಹೊರತು ಸ್ವತಂತ್ರವಾಗಿ ಏನು ಮಾಡಿಲ್ಲ ಅವರು. ಹಾಗಾಗಿ ಧರ್ಮಶಾಸ್ತ್ರ ಅಂದ್ರೆ ಪ್ರಾಚೀನ ಪುರಾಣ. ಅದು ಅತ್ಯಂತ ಅಪೌರುಷೇಯವೇ ಅದನ್ನು. ಅಲ್ಲ, ಅಪೌರುಷೇಯ ಗ್ರಂಥದಿಂದ ತಗೊಂಡಿರೋದು. ಆ ಸ್ಮೃತಿ ಪೌರುಷೇಯ, ಮನುಸ್ಮೃತಿ ಪೌರುಷೇಯ, ಆಪಸಂಬ ಸ್ಮೃತಿ ಪೌರುಷೇಯ, ಯಾಜ್ಞವಲ್ಕ್ಯ ಸ್ಮೃತಿ ಪೌರುಷೇಯ. ಅದೇ ಪೌರುಷೇಯವಾದ ಸ್ಮೃತಿಯಿಂದ ಏನು ಶಬ್ದಕರ್ಥ ಏನೋ ಸ್ಮರಣ ನೆನೆಸ್ಕೊಂಡಿರೋದು. ಅದು ಏನೇನು ನೆನೆಸ್ಕೊಂಡಿದೆ ಅಂದ್ರೆ ವೇದವನ್ನು ನೆನೆಸ್ಕೊಂಡು ಬಂದಿರೋದು. ಅದಕ್ಕೆ ವೇದ ಮೂಲ.
ವೇದವನ್ನು ನೆನೆಸ್ಕೊಂಡು ವೇದದಲ್ಲಿರ್ತಕ್ಕಂಥ ವಿಚಾರವನ್ನೆಲ್ಲ ಕಲೆಕ್ಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಯಾರ್ಯಾರು ಏನೇನು ಹೇಳಬೇಕು ಹೇಗೆ ಇರಬೇಕು ಅನ್ನೋದನ್ನ ಮಾಡಿದೆ. ಅದಕ್ಕೆ ಸ್ಕೇಲ್ ಏನು ಅಂದ್ರೆ ಅಧ್ಯಾತ್ಮ ಜ್ಞಾನವೇ ಸ್ಕೇಲು. ಆತ್ಮಜ್ಞಾನವನ್ನು ಹೊಂದಬೇಕು ಎಲ್ಲರೂ ಅನ್ನೋದೇ ಅದು ಟಾರ್ಗೆಟ್, ಅದೇ ಇದು. ಅದಕ್ಕೆ ಅವರಿಗೂ ಒಂದೊಂದು ರೂಟು. ಒಬ್ಬೊಬ್ಬರ ಬದುಕು ಒಂದೊಂದು ತರಹ ಇರುತ್ತೆ, ಒಬ್ಬೊಬ್ಬರ ಜೀವನ ಒಂದೊಂದು ತರ ಇರುತ್ತೆ. ಎಲ್ಲರಿಗೂ ಒಂದೇ ಧರ್ಮ ಹೇಳಕ್ಕಾಗಲ್ಲ. ಎಲ್ಲರೂ ಯಜ್ಞಯಾಗಾದಿಗಳನ್ನೇ ಮಾಡಿ ಅಗ್ನಿಹೋತ್ರಾದಿಗಳು ಮಾಡಿ ಹೇಳಕ್ಕಾಗಲ್ಲ. ಹಾಗಾಗಿ ಅವರವರ ಯೋಗ್ಯತೆಗೆ ಅಂತಸ್ತಿಗೆ ಹಾಗೆ ಹೇಳ್ಬೇಕಾಗುತ್ತೆ. ಅದನ್ನು ವಿಭಾಗ ಮಾಡ್ಕೊಂಡು ಧರ್ಮಶಾಸ್ತ್ರಕಾರರು ಈ ರೀತಿ ಇದನ್ನ ಮಾಡ್ಲಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಮೂಲ ವೇದ ಇದ್ದೇ ಇರುತ್ತೆ. ವೇದದಲ್ಲಿ ಎಲ್ಲವನ್ನೂ ಹೇಳಿದೆ. ಅದು ವೇದ ಅನಂತವಾದ ವೇದವಾದ್ರೂ ಲುಪ್ತವಾಗ್ಬಿಟ್ಟಿದೆ ತುಂಬಾ ವೇದ ಭಾಗ. ಅವರ ಕಾಲದಲ್ಲಿ ತುಂಬಾ ಇತ್ತು. ಅವರು ಅದನ್ನೆಲ್ಲ ಮುಂದೆ ಲುಪ್ತವಾಗತ್ತೆ ಅಂತ ಕಂಡುಕೊಂಡು ಅಲ್ಲಿರ್ತಕ್ಕಂಥ ವಿಚಾರನೆಲ್ಲ ನಮ್ಮ ಸ್ಮೃತಿಯನ್ನು ಸೇರಿಸ್ಕೊಂಡ್ರು. ಅಂದ್ರೆ ಈ ಧರ್ಮಶಾಸ್ತ್ರವು ಒಂದು ವೇದದ ಭಾಗವೇ. ವೇದವನ್ನು ನೆನೆಸ್ಕೊಂಡೇ ಬಂದಿರೋದು. ಸೂತ್ರಕಾರರು ಸೂತ್ರ ಮಾಡ್ಬಿಟ್ಟಿದ್ದಾರೆ. ತೇಷಾಂ ಪ್ರಯೋಗಾ ಉಚ್ಛನ್ನಾ ಪಾಠಾ ಪ್ರಯೋಗಾದನ್ನು ಮೇರ್ಯಯಾ ಅಂತ ಹೇಳಿದ್ದಾರೆ. ನಾವೆಲ್ಲ ಉತ್ಸನ್ನಾ ಪಾಠ ಅದೆಲ್ಲ ವೇದ ಭಾಗ ಬಿಟ್ಟೋಗಿದೆ, ನಾವು ಅದನ್ನ ತಗೊಂಡಿದೀವಿ, ನೀವು ಅದನ್ನ ಎತ್ಕೊಂಡು ನೀವು ನಡ್ಕೊಳ್ಳಿ ನೀವು ಅಂತ ಹೇಳಿದ್ದಾರೆ ಸೂತ್ರಕಾರರು. ಸತ್ಯಂ ವದ ಧರ್ಮಂಚಾರ ಎಲ್ಲೂ ವೇದದ್ದೇ ಹೊರತು ಯಾವ ಸ್ಮೃತಿಕಾರದ್ದು ಅಲ್ಲ. ಅದು ಎಲ್ಲ ಅನುಷ್ಠಾನವೂ ಶ್ರುತಿಗೆ. ಅನಂತಾವಿ ವೇದ, ವೇದಗಳು ಅನಂತವಾಗಿದೆ. ಏತದ್ವಾ ಏತೈ ಸ್ಥಿಭಿರಾಯುರ್ಭಿರನ್ಮೋ 300 ವರ್ಷ ಕಾಲ ಆ ಭರದ್ವಾಜ ಋಷಿಗಳು ಸತತವಾಗಿ ಅಧ್ಯಯನ ಮಾಡಿದ್ರು, ಎಡೆಬಿಡದೆ ಅಧ್ಯಯನ ಮಾಡಿದ್ರು. ತುದಿ ಮುಟ್ಟಕ್ಕಾಗಲಿಲ್ಲ. ರಾಶಿ ಇದು 3 ಬೆಟ್ಟದ ರಾಶಿ ಅದು. 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ತತ್ವ ವಿಚಾರ ಹೇಳಿದ ಭಗವಂತ. ಆಮೇಲೆ ಸ್ವಧರ್ಮ ವಿಚಾರ, ಆಮೇಲೆ ಇದು ಕೀರ್ತಿ ವಿಚಾರ, ಲೌಕಿಕ ವಿಚಾರ ಕೊಟ್ಕೊಂಡು ಬಂದ. ಮತ್ತೆ ಅದಕ್ಕೆ ಉಪಸಂಹಾರ ಮಾಡಿಲ್ಲ. 11ರಿಂದ 30ನೇ ಶ್ಲೋಕದಲ್ಲಿ ಹೇಳಿದ ವಿಚಾರಕ್ಕೆ ಉಪಸಂಹಾರ ಮಾಡಿಲ್ಲ. ಆ ಉಪಸಂಹಾರಕ್ಕಾಗಿ ಬಂದಿದೆ 39 ಶ್ಲೋಕ ಏಷಾತೆ ವಿಹಿತ. ಅದೇ ಪೀಠಿಗೆ ಹಾಕ್ತಾ ಇದ್ದಾರೆ. ತಚ್ಚ ಉಕ್ತಮದೇನೋ ಪರಮಾರ್ಥ ದರ್ಶನವನ್ನ 11ನೇ ಶ್ಲೋಕದಿಂದ 30ನೇ ಶ್ಲೋಕದಲ್ಲಿ ಹೇಳಿದ್ದಾಗಿತ್ತು. ಅದನ್ನು ಉಪಸಂಹಾರ ಮಾಡಲಾಗ್ತಾ ಇದೆ. ಹೀಗಾಗಿ ನೋಡಿದ್ರೆ ಯುದ್ಧ ಮಾಡ್ಬೇಕು, ಯುದ್ಧ ಮಾಡಿದ್ರೆ ಕಾರಣ ಇಲ್ಲ ಅಂತ ಅದನ್ನು ಶುಭ ಹಾಕೊಂಡ್ಬಿಟ್ಟ. ಆಮೇಲೆ ಜ್ಞಾಪಕ ಆಯ್ತು ಅದಕ್ಕೆ ಉಪಸಂಹಾರ ಮಾಡ್ಲೇ ಇಲ್ಲ ಅಂತ. ಈಗ ನೋಡು, ಇದು ನಿಂಗೆ ಸಾಂಖ್ಯ ವಿಚಾರ ಹೇಳಿ ನಾನು ನಿನಗೆ ತಿಳಿಸ್ಕೊಟ್ಟದ್ದಾಯಿತು, ಇನ್ನು ಯೋಗ ವಿಚಾರ ಅಂದ್ರೆ ಕರ್ಮಯೋಗ ವಿಚಾರ ಹೇಳ್ತೀನಿ ಕೇಳು ಅಂತ ಪ್ರಕರಣ ಹೊಡಿತಾ ಇದ್ದಾನೆ ಪರಮಾತ್ಮ. ಶಾಸ್ತ್ರ ವಿಷಯ ವಿಭಾಗ ಪ್ರದರ್ಶನಾಯ. ಶಾಸ್ತ್ರಕ್ಕೆ ವಿಷಯ ಏನೋ ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ, ಅದೇ ವಿಷಯ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಯಾವುದು? ಗೀತಾಶಾಸ್ತ್ರ. ಗೀತಾಶಾಸ್ತ್ರಕ್ಕೆ ವಿಷಯ ಮುಂಚೆನೆ ಹೇಳಿದ್ರು, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ. ಅದರ ವಿಭಾಗ ಅಂದ್ರೇನು? ಪ್ರವೃತ್ತಿ ಧರ್ಮಕ್ಕೆ ನಡವಳಿಕೆ ಏನು, ಹೇಗೆ ಅದರ ಸ್ವರೂಪ ಏನು ಅದನ್ನ ಹೇಳೋದು. ನಿವೃತ್ತಿ ಧರ್ಮದ ನಡವಳಿಕೆ, ಅದರ ಸ್ವರೂಪ, ಅದರ ಫಲ, ಅದರ ಕಾರಣ ಅದನ್ನು ಹೇಳೋದು. ಆ ವಿಭಾಗವನ್ನು ತೋರಿಸೋದಕ್ಕೋಸ್ಕರವಾಗಿ ಭಗವಂತ ಈ 39 ಶ್ಲೋಕ ಇಳಿಸ್ತಾ ಇದ್ದಾನೆ. ಮತ್ತೆ ಇಲ್ಲಿ ಯಾಕೆ ಇಳಿಸ್ತಾ ಇದ್ದಾನೆ? ಇಲ್ಲಿ ಈ ಒಂದು ವಿಭಾಗವನ್ನು ತೋರಿಸೋ ಪ್ರಘಟ್ಟ ಇದಾಗಿದೆಯಾ, ಇಲ್ಲಿ ತೋರಿಸ್ಬೇಕಾ, ಇನ್ನೆಲ್ಲ ತೋರಿಸಬಹುದಲ್ಲ ಅಂದ್ರೆ ಇಲ್ಲ, ಇಲ್ಲಿ ತೋರಿಸಿದ್ರೆ ಏನಾಗುತ್ತೆ ಭಾಷ್ಯಕಾರ ಬರೀತಾರೆ. ಇಹ ಪ್ರದರ್ಶಿತೆ ಪುನಃ ಶಾಸ್ತ್ರ ವಿಷಯ ವಿಭಾಗೆ ಉಪರಿಷ್ಟಾತ್ ಜ್ಞಾನಯೋಗಿನ ಸಾಂಖ್ಯಾನಾಂ ಕರ್ಮಯೋಗಿನ ಯೋಗಿನಾಮಿತಿ ನಿಷ್ಠಾದ್ವಯ ವಿಷಯಂ ಶಾಸ್ತ್ರಂ ಸುಖಂ ಪ್ರವರ್ತಿಷ್ಯತೆ ಶ್ರೋತಾರಶ್ಚ ವಿಷಯ ವಿಭಾಗೇನ ಸುಖಂ ಗ್ರಹೀಷ್ಯಂತಿ ಇತ್ಯತಃ. ಅದೇನ್ ಮಾಡ್ತಾನೆ ಅಂದ್ರೆ 3ನೇ ಅಧ್ಯಾಯದಲ್ಲಿ ಲೋಕೇಶ್ ಪ್ರೋಕ್ತಾಮಯಾನ ಜ್ಞಾನಯೋಗಿನ ಸಾಂಖ್ಯಾನ ಕರ್ಮಯೋಗಿನ ವಿಭಾಗ ಮಾಡ್ದ. ಸಾಂಖ್ಯರಿಗೆ ಅಂದ್ರೆ ತತ್ವ ವಿಚಾರಕರಿಗೆ ಜ್ಞಾನಯೋಗವನ್ನು ಹೇಳಿದೀನಿ, ಮಂದ ಮಧ್ಯಮಾಧಿಕಾರಿಗೆ ಕರ್ಮಯೋಗ ಹೇಳಿದೀನಿ ಅಂತ. ಅಲ್ಲಿ ವಿಭಾಗ ಮಾಡಿದ್ದಕ್ಕೆ ಪೀಠಿಕೆಯಾಗಿ ಒಂದು ಹೇಳ್ಬೇಕಲ್ಲ, ಅದೆಲ್ಲೂ ಹೇಳಿಲ್ಲ ಅಂತ ಆಗ್ಬಾರ್ದು ಅನ್ನೋಕ್ಕೋಸ್ಕರವಾಗಿ ಇಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಿ ತಿಳಿಸ್ಕೊಂಡ್ಬಿಟ್ರೆ ಅಲ್ಲಿನ ವಿಚಾರ ಸುಸೂತ್ರವಾಗಿ ನಡೆಯುತ್ತೆ ಅಂತ ಭಗವಂತನ ಒಂದು ಯೋಚನೆ. ಇಲ್ಲಿ ಒಮ್ಮೆ ಶಾಸ್ತ್ರ ವಿಭಾಗವನ್ನು ತೋರಿಸ್ಕೊಟ್ಬಿಟ್ರೆ ಶಾಸ್ತ್ರ ವಿಭಾಗಿಯೇ ಇಹ ಪ್ರದರ್ಶಿಸಿ ಉಪನಿಷ್ಠಾದ ಮುಂದೆ 3ನೇ ಅಧ್ಯಾಯದಲ್ಲಿ ಸಾಂಖ್ಯರಿಗೆ ಜ್ಞಾನ ಯೋಗದ ನಿಷ್ಠೆಯನ್ನು ಹೇಳಿರುತ್ತೇನೆ, ಯೋಗಿಗಳಿಗೆ ಕರ್ಮಯೋಗದ ನಿಷ್ಠೆಯನ್ನು ಹೇಳಿರುತ್ತೇನೆ ಎಂಬುದಾಗಿ ನಿಷ್ಠಾದ್ವಯ ವಿಚಾರವಾದ ಶಾಸ್ತ್ರ ಇದೆಯಲ್ಲ, ಅದು ಸುಲಭವಾಗಿ ಮುಂದುವರ್ಕೊಂಡು ಹೋಗುತ್ತೆ. ಹೌದು, ಭಗವಂತ ಏಷಾತೆ ಭೀತಾ ಸಾಂಖ್ಯ ದುರ್ಯೋಗಿ ತೂ ಅಂತ ಹೇಳ್ತಾ ಇದು ಇವರಿಗಾದರೂ ದುರ್ಯೋಗದ ಬೇರೆ ಹೇಳ್ತೀನಿ ಅಂತ ಹೇಳಿ ವಿಭಾಗ ಮಾಡ್ತಾ ಇರೋದ್ರಿಂದ ಹಿಂದೆ ಒಂದ್ಸಲ ಕರ್ಮಿಗಳಿಗೆ ಸಾಂಖ್ಯರಿಗೆ
ಸನ್ಯಾಸಿಗಳು, ನಿವೃತ್ತಿ ಮಾರ್ಗದವರು, ತತ್ವ ವಿಚಾರಕರು. ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು, ಮಂದ ಮಧ್ಯಮಾಧಿಕಾರಿಗಳು, ಚಿತ್ತಶುದ್ಧಿನ ಅಪೇಕ್ಷೆ ಪಡ್ತಾ ಇರುವವರು, ಅವರು ಸಾಧಕರು, ಇನ್ನು ಆರಂಭದ ಹಂತದ ಸಾಧಕರು. ಅವ್ರಿಗೊಂದು ನಿಷ್ಠೆ, ಇವರಿಗೊಂದು ನಿಷ್ಠೆ. ಈಗ ನಿಷ್ಠಾದ್ವಯ ವಿಷಯ, ಎರಡು ನಿಷ್ಠೆಯನ್ನು ವಿಷಯ ಮಾಡಿಕೊಂಡು ಈ ಶಾಸ್ತ್ರ ಇದೆಯಲ್ಲ, ಈ ಶಾಸ್ತ್ರವು ಸುಖಂ ಅನ್ನೋದು ಅವ್ಯಯ. ಸುಖಂ ಪ್ರವರ್ತಿಷ್ಯದೆ. ಸುಖಂ ಅಂದ್ರೇನೋ ಈಸಿಯಾಗಿ, ಸುಲಭವಾಗಿ. ಸುಖ ಅಂದ್ರೆ ಆನಂದ ಅರ್ಥ ಅಲ್ಲ. ಸುಖಂ ಸುಖೇ ಸುಖಾನಿ ಅಲ್ಲ, ಇದು ಅವ್ಯಯ. ಇದು ಅಡ್ವರ್ಬ್. ಸುಖಂ ಸುಖಂ ಯಥಾ ತಥಾ ಪ್ರವರ್ತಿಷ್ಯತೆ ಅಂತ. ಅಡ್ವರ್ಬ್ ಅಂದ್ರೆ ಕ್ರಿಯಾವಿಶೇಷಣ. ಕ್ರಿಯಾವಿಶೇಷಣವೆಲ್ಲ ಅವ್ಯಯ ಸಂಸ್ಕೃತದಲ್ಲಿ. ನಾಮ ವಿಶೇಷಣವೆಲ್ಲ ಅದ್ರ ವಿಭಕ್ತಿ ಇರುತ್ತೆ, ನಾಮರೂಪ ಇರುತ್ತೆ. ಅದಕ್ಕೆ 7 ವಿಭಕ್ತಿ, ಪುಲ್ಲಿಂಗ, ಸ್ತ್ರೀಲಿಂಗ ಎಲ್ಲ ಇರುತ್ತೆ. ಕ್ರಿಯಾವಿಶೇಷಣಕ್ಕೆ ಲಿಂಗ, ವಿಶೇಷ, ವಿಭಕ್ತಿ ಏನೂ ಇರಲ್ಲ. ಗ್ರಹಿಷ್ಯಂತಿ ಇತ್ಯತಃ ಎಂದು ಕೇಳಿ ಬಾ ಮನ್ಪ ಮಾಡಿ. ಇಲ್ಲಿ ಸಾಂಖ್ಯ ಅಂದ್ರೆ ನನ್ಗೆ ಐ ಮೀನ್ ಇಂಗ್ಲಿಷ್ ಬುಕ್ ಅಲ್ಲಂತೂ ಬರ್ತಿದೆ ನಾಲೆಡ್ಜ್ ರಿಲೇಟಿಂಗ್ ಟು ದ ಸೆಲ್ಫ್ ಅಂತ. ಅಂದ್ರೆ ಜ್ಞಾನ ಯೋಗ ಅಂತ ಅನ್ಬೋದಾ? ಅಲ್ಲ, ಹಂಗಾಗಲ್ವಾ? ಸಾಂಖ್ಯ ಜ್ಞಾನ ಯೋಗವೇ. ಸಂಖ್ಯಾಯಂತೆ ಜ್ಞಾತವ್ಯ ಪದಾರ್ಥ ಯಸ್ಮಿನ್ ಶಾಸ್ತ್ರೆ ತತ್ ಸಾಂಖ್ಯಂ ಅಂತ ಡೆಫಿನೇಷನ್ ಕೊಟ್ಟಿದ್ದಾರೆ. ಯಾವ ಶಾಸ್ತ್ರದಲ್ಲಿ ಕಂಡುಕೊಳ್ಳಬೇಕಾದ ವಿಚಾರವನ್ನು ತಿಳಿಸಿಕೊಡಲಾಗುತ್ತೋ ಅದಕ್ಕೆ ಸಾಂಖ್ಯ. ಕಂಡುಕೊಳ್ಳಬೇಕಾದ ಪರಮಾರ್ಥ ತತ್ವವನ್ನ ಎಲ್ಲಿ ತಿಳಿಸಲಾಗುತ್ತದೆಯೋ ಆ ಇದಕ್ಕೆ ಅಲ್ಲಿ ತಿಳ್ಕೊಬೇಕು. ಏನಿದೆ ಆಗಿರ್ತಕ್ಕಂತಹ ವಿಚಾರವನ್ನ, ಅಂದ್ರೆ ತತ್ವವನ್ನು ತಿಳ್ಕೊಬೇಕಾದ್ರೆ ಮುಂಚೆ ಅದಕ್ಕೆ ತತ್ವಜ್ಞಾನಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥ ಪ್ರಕ್ರಿಯೆಗಳನ್ನು ತಿಳ್ಕೊಬೇಕು. ಪ್ರಕ್ರಿಯೆ ತಿಳ್ಕೊಳ್ಳೋದಲ್ಲದೇನೆಯೇ ಶಮದಮಾದಿಗಳ ಗುಣಗಳನ್ನು ತಿಳ್ಕೊಬೇಕು, ಸಾಧನ ಗೊತ್ತು ಮಾಡ್ಕೋಬೇಕು. ಸಾಧನ ಎಷ್ಟು ಸಂಪನ್ನ ಆಗ್ಬೇಕು. ಅದಾದ್ಮೇಲೆ ಆತ್ಮವಿಚಾರ, ಶ್ರವಣಕ್ಕೆ ಸ್ಟೆಪ್ ಏನು, ಮನನಕ್ಕೆ ನಿಧಿಧ್ಯಾಸನ, ಇದೆಲ್ಲ ಗೊತ್ತು ಮಾಡ್ಕೋಬೇಕು. ಅವಾಗ ತತ್ವಜ್ಞಾನವಾಗುತ್ತೆ. ಶ್ರವಣ ಅಂದ್ರೆ ಏನು, ಮನನ ಅಂದ್ರೆ ಏನು, ನಿಧಿಧ್ಯಾಸನ ಅಂದ್ರೆ ಏನು, ಅದನ್ನ ಹೇಗ್ ಮಾಡ್ಬೇಕು, ಇದನ್ನೆಲ್ಲ ತಿಳಿಸಿಕೊಡುವಂತಹ ಶಾಸ್ತ್ರ ಸಾಂಖ್ಯಶಾಸ್ತ್ರ, ತತ್ವಶಾಸ್ತ್ರ, ಪರಮಾರ್ಥ ಶಾಸ್ತ್ರ, ಜ್ಞಾನಶಾಸ್ತ್ರ ಎಲ್ಲ ಒಂದೇ ಅರ್ಥ. ಇನ್ನೊಂದು ಕರ್ಮಯೋಗ. ಅದು ಮಂದ ಮಧ್ಯಮಾಧಿಕಾರರಿಗೆ ಚಿತ್ತಶುದ್ಧಿಗೋಸ್ಕರವಾಗಿ ಅವರು ಸಾಧನ ರೂಪದಿಂದ ಮಾಡುವಂತಹ ಭಕ್ತಿಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ, ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಾನುಷ್ಠಾನ ಕರ್ಮಯೋಗ. ಇದು ಅದಕ್ಕೆ ಮೆಟ್ಲು. ಕರ್ಮಯೋಗ ಜ್ಞಾನಯೋಗಕ್ಕೆ ಅಥವಾ ಸಾಂಖ್ಯ ಯೋಗಕ್ಕೆ ಮೆಟ್ಲಾಗಿದೆ. ಮಧ್ಯದಲ್ಲಿ ಇನ್ನೊಂದು ಮೆಟ್ಲಿದೆ. ಕರ್ಮಯೋಗಕ್ಕೂ ಸಾಂಖ್ಯಕ್ಕೂ ಮಧ್ಯ ಧ್ಯಾನ ಯೋಗ, ಭಕ್ತಿ ಯೋಗ ಇದೆ. ಅದು ದಾಟ್ಕೊಂಡು ಅದು ಎರಡು ಇಟ್ಕೊಂಡು ಇದು ಒಂದು ರಾಶಿ ಮಾಡಿ ಬಾಕಿ ಇನ್ನೊಂದು ರಾಶಿ ಮಾಡ್ಬಿಡ್ತಾನೆ ಭಗವಂತ. ಬಾಕಿ ಸಾಧನೆ ಎಲ್ಲ ಒಂದು ರಾಶಿ, ಸಾಧ್ಯವಾಗಿ ಜ್ಞಾನ ವಿಚಾರವನ್ನೇ ಮಾಡೋದು ಒಂದು ರಾಶಿ ಮಾಡ್ಕೊಳ್ತಾರೆ. ಸಾಂಖ್ಯ ಕರ್ಮಯೋಗಿನ ಯೋಗಿನ ಎಂಬುದಾಗಿ ನಿಷ್ಠಾದ್ವಯ ಅಂದ್ರೆ ನೆಲೆ, ನಿಷ್ಠೆನ ನೆಲೆ, ಒಂದು ಗೊತ್ತು ಗುರಿ, ಎರಡನ್ನ ವಿಷಯವಾಗಿ ಇಟ್ಕೊಂಡು ಹೊರಟಂತಹ ಶಾಸ್ತ್ರವು ಸುಲಭವಾಗಿ ಮುಂದುವರಿಯುತ್ತೆ. ಒಂದು ಕೇಳುವಂಥವರಿಗೂ ಕೂಡ ವಿಷಯ ವಿಭಾಗದಿಂದ ಇದು ಈ ವಿಚಾರವಾ, ಇದು ಈ ವಿಚಾರವಾ ಅಂತ ಹೇಳಿ ವಿಭಾಗ ಮಾಡಿಕೊಂಡು ಅವರು ಕೇಳುವವರಿಗೂ ಗ್ರಹಣೆ ಸುಲಭವಾದ ಆಗತ್ತೆ ಎಂಬ ಕಾರಣಕ್ಕಾಗಿ ಭಗವಂತ ಇಲ್ಲಿ ಒಂದ್ಸಲ ಕರ್ಮಯೋಗದ ಮತ್ತು ಸಾಂಖ್ಯ ಯೋಗದ ವಿಭಾಗವನ್ನು ತೋರಿಸ್ತಾ ಇದ್ದಾನೆ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ಯುಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹೇಳ್ಕೋ ಇನ್ನು. ಬುದ್ಧಿ ಕೇಳಿಸ್ತಾ ಇಲ್ವಾ? ಮೈಕ್ ಆಫ್ ಇದೆ. ಮೈಕೋ ಇಮಾಮ್ ಸುಣೋ ಆನ್ ಮಾಡ್ಕೊ. ಕೇಳಿಸ್ತಾ ಇಲ್ಲ ಅಲ್ಲಿ, ಶುರು ಮಾಡು. ಏಷಾ ಕಪಾಳ ಹೊಡಿತೀನಿ, ಸರಿಯಾಗಿ ಮಾಡ್ಕೋ. ಏಷಾ ತೇ ಅಭಿಹಿತಾ ಸಾಂಖ್ಯೇ ಬುದ್ಧಿಃ ಯೋಗೇ ತು ಇಮಾಂ ಶೃಣು ಬುದ್ಧ್ಯಾ ಯುಕ್ತಃ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಪ್ಸ್ಯಸಿ. ಇದೇ ಹೋಗಿಲ್ಲ, ಆಸ್ಪಂಬೇಡ. ಏನಾಗ ನಿಂಗೆ ಅಪಾಯ ಮಾಡ್ಬಿಟ್ಟಿದ್ದು ಕೇಳಿ, ಏನಾಗಲ್ಲ. ಮತ್ತೆ ನೋಡಿ ನಾಚಿಕೆಗೆ ಗಂಡ ಮಾನ ಮರ್ಯಾದೆ ಇಲ್ಲ.
ಏನ್ ತಿಂದ್ಯಾ ಬೆಳಗ್ಗೆ? ಎಷ್ಟು ತಿಂದ್ಯಾ? ಮತ್ತೆ ಯಾಕೆ ಹಿಂಗ್ ಮಾಡ್ತಿದ್ಯಾ? ಕೋತಿ ಹಿಂಗೆ ಬಂಡು ಬದು ನಾಶಿಕೆ ಇಲ್ಲಮ್ಮ, ಬೈದು ನಾಶಿಕೆ ಇಲ್ಲ. ನಾನಾ ಬರೀ ಬಂಡ್ರು ಶುದ್ಧ. ಏನ್ ಮಾಡುದು ಇವರಿಗೆ? ಏಷಾತೆ ವಿಹಿತ ಸಾಂಖ್ಯ ಬುದ್ಧಿ ನಿಲ್ಸ್ಕೋಬೇಕು, ಸಾಂಖ್ಯ ನಿಲ್ಸ್ಕೋಬಾರ್ದು. ಏಷಾತೆ ವಿಹಿತ ಸಾಂಖ್ಯ ಬುದ್ಧಿ ಯೋಗೇತು ಇಮಾಂಸನ್ ಓದ್ಬೇಕು. ನಾವು ಬುದ್ಧಿರ್ ಯೋಗೇತು ಇಮಾಂಸನ್ ಓದ್ಬಿಡ್ತೀವಿ, ಬುದ್ಧಿರ್ ಯೋಗಿ ಅಲ್ಲ, ಬುದ್ಧಿರ್ ಯೋಗಿ ಅಂತ ಓದ್ಬಾರ್ದು. ಏಷಾತೆ ವಿಹಿತ ಸಾಂಖ್ಯ ಬುದ್ಧಿ. ಇದು ಸಾಂಖ್ಯ ವಿಚಾರದಲ್ಲಿ ನಿನಗೆ ಜ್ಞಾನವನ್ನು ಹೇಳಿರುತ್ತೇನೆ. ಸಾಂಖ್ಯ ಸಂಬಂಧಪಟ್ಟ ತತ್ವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಜ್ಞಾನ, ಬುದ್ಧಿನ ಜ್ಞಾನ. ಬುದ್ಧಿ ಶಬ್ದಕ್ಕೆ ಅರ್ಥ ಏನಿಲ್ಲಿ? ಬುದ್ಧಿ ಶಬ್ದೇನೆ ಜ್ಞಾನ ಮುಚ್ಚತೆ. ಸಾಂಖ್ಯ ವಿಷಯವಾಗಿರ್ತಕ್ಕ ಜ್ಞಾನವನ್ನ ನಾನು ನಿಂಗೆ ಹೇಳಿರ್ತೀನಿ ಕಣೋ ಅರ್ಜುನ. ತೂ ಆದರೆ ಯೋಗೇ ಇಮಾಂ ಶೃಣು. ಇಮಾಮ್ ಅಂದ್ರೆ ಇಮಾಂ ವಕ್ಷ್ಯಮಾಣಾಂ ಉಚ್ಯಮಾಣಾಂ, ಮುಂದೆ ಹೇಳುವಂಥದ್ದು. ಮುಂದಿನ 40ನೇ ಶ್ಲೋಕದಿಂದ ಯೋಗ ವಿಚಾರ ಹೇಳ್ತಾನೆ. ಆ ವಿಚಾರವಾಗಿ ಹೇಳೋದನ್ನ ಮುಂದೆ ಕೇಳು. ಅಂದ್ರೆ ಯಯಾ ಬುದ್ಧಿಯ ಯುಕ್ತ, ಯಾವ ಯೋಗ ಬುದ್ಧಿಯಿಂದ ಕೂಡ್ಕೊಂಡವನು ಕರ್ಮಬಂಧಂ ಪ್ರಹಾಸ್ಯಸಿ ಅಂತ ಇದ್ದಾನೆ. ಯಯಾ ಯೋಗ ಬುದ್ಧಿ ಯಯಾ ಯೋಗ ವಿಷಯ ಬುದ್ಧಿ ಅಂತ ಹೇಳ್ತಾನೆ. ಇಲ್ಲಿ ಬುದ್ಧಿ ಶಬ್ದಕ್ಕೆ ಯೋಗ ಬುದ್ಧಿ ಅಂತ ತಗೊಂಡ ಮತ್ತೆ. ಸಾಂಖ್ಯ ಬುದ್ಧಿ ಯೋಗ ಬುದ್ಧಿ ಎರಡನ್ನೂ ಬುದ್ಧಿ ಶಬ್ದ ಕರಿತಾ ಇದ್ದಾನೆ. ಎರಡು ವಿಚಾರವೇ, ಜ್ಞಾನವೇ. ನಾವಾಗಿ ಬುದ್ಧಿಯುಕ್ತೋ ಯಯಾ ಪಾರ್ಥ ಅನ್ನೋ ಜಾಗಕ್ಕೆ ಏನ ಕರ್ಮಣ ಯುಕ್ತೋ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯತಿ, ಕರ್ಮಯೋಗೇನ ಯುಕ್ತೋ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯತಿ ಅಂದಿದ್ರೆ ಅದಕ್ಕೆ ಬುದ್ಧಿ ಶಬ್ದ ಹಾಕದೆ ಹೋಗಿದ್ರೆ ಕನ್ಫ್ಯೂಸ್ ಆಗ್ತಿಲ್ಲ. ಅದನ್ನು ಬುದ್ಧಿ ಅಂತಾನೆ ಪರಮಾತ್ಮ, ಇದನ್ನು ಬುದ್ಧಿ ಅಂತಾನೆ. ಇದರ ವಿಚಾರವಾದ ಜ್ಞಾನ, ಇದರ ವಿಚಾರವಾದ ಜ್ಞಾನ ಅಂತ ಅರ್ಥ. ಸಾಂಖ್ಯ ವಿಚಾರವಾದ ಜ್ಞಾನ ಇದುವರೆಗೆ ನಾನು ಹೇಳಿದ್ದೀನಿ. 10ರಿಂದ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ನಾನು ಸಾಂಖ್ಯ ವಿಚಾರವಾದ ಜ್ಞಾನವನ್ನು ಹೇಳಿದ್ದೀನಿ. ಮಧ್ಯದಲ್ಲಿ ಪ್ರಾಸಂಗಿಕವಾಗಿ ಧರ್ಮ ವಿಚಾರ, ಸ್ವತಂತ್ರ ವಿಚಾರ ಹೇಳಿದ್ದೀನಿ. ಆಮೇಲೆ 39ನೇ ಶ್ಲೋಕದಲ್ಲಿ ಇದೆರಡನ್ನೂ ವಿಭಾಗ ಮಾಡ್ತಾ ಇದ್ದೀನಿಪ್ಪ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಹೇಳ್ತಾ ಯಾವ ಬುದ್ಧಿಯಿಂದ ಅಂದ್ರೆ ಯಾವ ಕರ್ಮಯೋಗ ಬುದ್ಧಿಯಿಂದ ಕೂಡ್ಕೊಂಡವನಾದರೆ ಇಲ್ಲಿ ಪ್ರಾರ್ಥನೆ ಕರ್ಮಬಂಧನವನ್ನೇ ಕಳ್ಸ್ಕೊಳ್ತೀಯಾ. ನೋಡಿ, ಕರ್ಮವನ್ನು ಮಾಡುತ್ತಲೇ ಕರ್ಮವನ್ನು ನೀರ್ತೀಯ ಅಂತ ಇದ್ದಾನೆ. ಮುಳ್ಳನ್ನು ಮುಳ್ಳಿಂದ ತೆಗಿ ಅಂತ. ಸೂಜಿಯೂ ಒಂದು ಮುಳ್ಳೆ, ಕಾಲಿಗೆ ಹೊಕ್ಕಿರೋದು ಮುಳ್ಳೆ. ಕಾಲು ಹೊಕ್ಕಿರುವ ಮುಳ್ಳನ್ನ ಸೂಜಿಯನ್ನು ಮುಳ್ಳಿಂದ ತೆಗಿಯೋ ಹಾಗೇನೆ ಯಾವ ರೀತಿ ಕರ್ಮ ಅನುಷ್ಠಾನ ಮಾಡಿದ್ರೆ ನಿನಗಿರುವ ಕರ್ಮ ಬಂಧನ, ಇವು ರೇಷ್ಮೆ ಹುಳ ತಾನೇ ಮಾಡ್ಕೊಂಡು ನೂಲು ಸಿಕ್ಕಾಕೊಂಡ ಹಾಗೇನೆ ನಾವು ಕಾಮ್ಯ ಕರ್ಮ ರೂಪವಾಗಿ ಅಥವಾ ರಾಗದ್ವೇಷ ಪುರಸ್ಸರವಾಗಿ ಕರ್ಮ ಮಾಡಿದ್ರೆ ಆ ಕರ್ಮ ನಮಗೆ ಬಂಧನವಾಗುತ್ತೆ. ಅದೇ ಕರ್ಮವನ್ನೇ ಚಿತ್ತಶುದ್ಧಿಯಾಗಿ ಈಶ್ವರ ಪ್ರಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮತ್ವ ಬುದ್ಧಿಯಿಂದ ಮಾಡಿದ್ರೆ ಕರ್ಮ ಕಳ್ಸ್ಕೊಳ್ಳೋ ಕಾರಣವಾಗತ್ತೆ. ಕರ್ಮಾನುಷ್ಠಾನವೇ ಕರ್ಮ ಕಳ್ಸ್ಕೊಳ್ಳೋ ಕಾರಣವಾಗುತ್ತೆ. ಅದನ್ನ ಹೇಳ್ತೀನಿ ಕೇಳಯ್ಯ ಅಂತ ಭಗವಂತ ಕರ್ಮಯೋಗಕ್ಕೆ ಪಿಟಿಕೆ ಹಾಕ್ತಾ ಇದ್ದಾನೆ. ಏಷಾತೆ ತುಭ್ಯಂ ಅಭೀತ ಉಕ್ತ ಸಾಂಖ್ಯೆ ಪರಮಾರ್ಥ ವಸ್ತು ವಿವೇಕ ವಿಷಯೇ ಬುದ್ಧಿ ಜ್ಞಾನಂ ಸಾಕ್ಷಾತ್ ಶೋಕ ಮೋಹಾದಿ ಸಂಸಾರ ಹೇತು ದೋಷ ನಿವೃತ್ತಿ ಕಾರಣಂ. ಇದು ನಿನಗೆ ಹೇಳಿದ್ದಾಯ್ತು. ಏಷಾತೆ ತುಭ್ಯಂ ನಿನಗೆ ಹೇಳಿದ್ದಾಯ್ತು. ಸಾಂಖ್ಯ ಬುದ್ಧಿ ಹೇಳಿದೀನಿ ಕೊಡೋ ಅಂದ್ರ ಇದು ಪರಮಾರ್ಥ ವಸ್ತುವನ್ನು ವಿಷಯ ಮಾಡಿಕೊಂಡ ಬುದ್ಧಿ. ಪರಮಾರ್ಥ ವಸ್ತು ಅಂದ್ರೆ ಪರಬ್ರಹ್ಮ ವಸ್ತು, ನಮ್ಮ ಆತ್ಮಸ್ವರೂಪ, ನಮ್ಮ ನಿಜ ಸ್ವರೂಪ ಎಲ್ಲ ಒಂದೇ ಅರ್ಥ. ನಿಜ ಸ್ವರೂಪ, ಆತ್ಮಸ್ವರೂಪ, ಬ್ರಹ್ಮಸ್ವರೂಪ, ಪರಮಾರ್ಥ ಸ್ವರೂಪ, ಸತ್ಯ ಸ್ವರೂಪ, ಭಗವಂತನ ಸ್ವರೂಪ ಏನೇ ಶಬ್ದ ಹೇಳಿ ಒಂದೇ. ಅದು ಏಕರೂಪೇಣ ಸ್ಥಿತೋ ಯೋ ಅರ್ಥ ಸ ಪರಮಾರ್ಥ. ಅದು ಎಂದೆಂದಿಗೂ ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಚೇಂಜ್ ಆಗದೇ ಇರತಕ್ಕಂತಹ ಸ್ವರೂಪ ಪರಮಾರ್ಥ ಸ್ವರೂಪ. ಆ ವಸ್ತುವನ್ನು ವಿಷಯ ಮಾಡಿಕೊಂಡ ಒಂದು ಜ್ಞಾನ, ಬುದ್ಧಿನ ಜ್ಞಾನ. ಅದು ನೇರಾಗಿ ಶೋಕ ಮೋಹವೇ ಮುಂತಾದ ಸಂಸಾರ ದೋಷ ನಿವೃತ್ತಿಗೆ ಕಾರಣ. ಕರ್ಮಯೋಗ ಪರಂಪರೆಯಿಂದ ಕಳೆಯುತ್ತೆ. ಆತ್ಮಜ್ಞಾನ ಡೈರೆಕ್ಟ್ ಆಗಿ ಶೋಕ ಮೋಹವನ್ನು ಸುಖ ಎಲ್ಲವನ್ನು ಕಳೆದಾಕತ್ತೆ. ಕರ್ಮಯೋಗ ಚಿತ್ತಶುದ್ಧಿ, ಚಿತ್ತೈಕಾಗ್ರತೆ, ಪ್ರತ್ಯಕ್ ಪ್ರವಣತೆ, ಗುರುಪಸಕ್ತಿ, ಗುರುಪ್ರಾಪ್ತಿ, ಆಮೇಲೆ ಸಾಂಖ್ಯವನ್ನು ಆಮೇಲೆ ಕಳಿಬೇಕು. ಕರ್ಮಯೋಗಕ್ಕೆ ನೇರವಾಗಿ ಶೋಕ ಮೋಹನ ಕಳೆಯ ಸಾಮರ್ಥ್ಯ ಇಲ್ಲ. ಆತ್ಮಜ್ಞಾನ ನೇರವಾಗಿ ಕಳೆದ್ಬಿಡುತ್ತೆ. ಯಾಕಂದ್ರೆ ಆತ್ಮಜ್ಞಾನ ಅನ್ನೋದು ತುದಿ, ಎಲ್ಲಾ ಸಾಧನೆಯಲ್ಲೂ ತುದಿ ಆತ್ಮಜ್ಞಾನ. ನೀವು ಉಪಾಸನೆ ಮಾಡೋದು ಆತ್ಮಜ್ಞಾನಕ್ಕೆ, ಧ್ಯಾನ ಯೋಗ ಮಾಡೋದು ಆತ್ಮಜ್ಞಾನಕ್ಕೆ, ಕರ್ಮಯೋಗ ಮಾಡೋದು ಆತ್ಮಜ್ಞಾನಕ್ಕೆ, ಭಕ್ತಿ ವಿಚಾರ ಮಾಡೋದು ಆತ್ಮಜ್ಞಾನ.
ಎಲ್ಲಾದು ಆತ್ಮಜ್ಞಾನವೇ ಗೋಲು. ಆತ್ಮಜ್ಞಾನವಾಗುತ್ತಲೇ ಮುಕ್ತನಾಗ್ಬಿಡ್ತಾನೆ, ಕೃತಾರ್ಥನಾಗ್ಬಿಡ್ತಾನೆ. ಆತ್ಮಜ್ಞಾನಕ್ಕೆ ಹತ್ತಿರವಾದ ಸಾಧನ ಅಷ್ಟನ್ನು ಸಾಂಖ್ಯ ಬುದ್ಧಿ ಅಂತ ಇದ್ದಾನೆ ಪರಮಾತ್ಮ. ಆ ಆತ್ಮಜ್ಞಾನವು ಸಾಕ್ಷಾತ್ ನೇರಾಗಿ ಶೋಕಮೋಹವೇ ಮುಂತಾದ ಸಂಸಾರಕ್ಕೆ ಹೇತು. ಶೋಕಮೋಹವೇ ಮುಂತಾದ ಯಾವುದು? ಅದೇ ಬಂಧನ. ಶೋಕಮೋಹದ ಬಂಧನ. ಯಾವ ಮುಂತಾದ ಹೇಳಬೇಕು? ರಾಗದ್ವೇಷಗಳು, ದ್ವೇಷಾಸೂಯೆಗಳು, ಕಾಮಕ್ರೋಧಾದಿಗಳು, ಅದೆಲ್ಲ ಸಂಸಾರದ ದೋಷ. ಆ ದೋಷದ ನಿವೃತ್ತಿಗೆ ಕಾರಣ. ನಿವೃತ್ತಿ ಕಾರಣ ಅಂದ್ರೇನೋ? ತೊಲಗು ಹೋಗೋದಕ್ಕೆ ಕಾರಣ. ತೊಲಗು ಹೋಗೋದಕ್ಕೆ ಕಾರಣವಾಗಿರ್ತಕ್ಕದ್ದು ಸಾಂಖ್ಯ ಬುದ್ಧಿ. ಯೋಗೇತೋ ತತ್ಪ್ರಾಪ್ತ್ಯುಪಾಯೇ ನಿಸ್ಸಂಗತೆಯ ದ್ವಂದ್ವ ಪ್ರಹಾಣ ಪೂರ್ವಕಂ ಈಶ್ವರಾರಾಧನಾರ್ಥೇ ಕರ್ಮಯೋಗೆ ಕರ್ಮಾನುಷ್ಠಾನೆ ಸಮಾಧಿಯೋಗ್ಯ ಚ ಇಮಾಂ ಅನಂತರಮೇವ ಉಚ್ಯಮಾನಾಂ ಬುದ್ಧಿಂ ಶೃಣೋ. ನೋಡಿ, ಇಲ್ಲಿ ಏನ್ ಮಾಡ್ಬಿಟ್ರು ಭಾಷ್ಯಕಾರರು? ಯೋಗದಲ್ಲಾದರೋ ಒಂದು ಯೋಗೇ ತೂತಿದೆ. ಯೋಗದಲ್ಲಾದ್ರೂ ಆ ತತ್ಪ್ರಾಪ್ತಿಪಾಯ. ತತ್ಪ್ರಾಪ್ತಿ ಯಾವುದರ ಪ್ರಾಪ್ತಿ? ಸಾಂಖ್ಯ ಬುದ್ಧಿ ಪ್ರಾಪ್ತಿ. ಸಾಂಖ್ಯ ಬುದ್ಧಿ ಪ್ರಾಪ್ತಿಗೆ ಉಪಾಯ ಇದೆ ಕರ್ಮಯೋಗ. ಸಾಂಖ್ಯ ಬುದ್ಧಿ ಗೋಲು, ಅದು ಟಾಪ್ ಮೇಲ್ ಹೈಯೆಟ್. ಅದ ಪ್ರಾಪ್ತಿಗೆ ಉಪಾಯವಾಗಿದೆ ಕರ್ಮಯೋಗ. ಹಾಗೆ ತತ್ಪ್ರಾಪ್ತ್ಯುಪಾಯ, ಜ್ಞಾನ ಪ್ರಾಪ್ತಿಗೆ ಉಪಾಯವಾಗಿರುವ ಕರ್ಮಯೋಗ ಹೇಗಿರ್ಬೇಕದು? ಫಸ್ಟ್ ನಿಸ್ಸಂಗತೆಯ, ಮೊದಲನೇ ಪಾಯಿಂಟ್. ಕರ್ಮಾನುಷ್ಠಾನ ಮಾಡುವಾಗ ಸಂಘ ಇರಬಾರದು. ನಿಸ್ಸಂಗ ಅನ್ನೋ ಕರ್ಮದಲ್ಲಿ ಅಂಟ್ಕೋಬಾರ್ದು. ಕರ್ಮದಲ್ಲಿ ಅಂಟ್ಕೋಬಾರ್ದು, ಫಲದಲ್ಲಿ ಅಂಟ್ಕೋಬಾರ್ದು, ಯಾವುದೇ ಹೊರಗಿನ ವಿಷಯದಲ್ಲೂ ಅಂಟ್ಕೋಬಾರ್ದು. ಒಂಥರ ಎಣ್ಣೆ ಹಚ್ಕೊಂಡು ಕೈ ತರಹ ಇರ್ಬೇಕು. ಎಣ್ಣೆ ಹಚ್ಕೊಂಡ ಕೈಗೆ ಹಲಸಿನ ಹಣ್ಣಿನ ತೊಲೆಯ ಅಂಟು ಹೇಗೆ ಅಂಟಲ್ವೋ ಅದೇ ರೀತಿ ಆ ಈಶ್ವರನ ಪ್ರೇಮ ಅನ್ನುವಂತಹ ಎಣ್ಣೆಯನ್ನ ಮನಸ್ಸು ಅನ್ನುವಂತಹ ಒಂದು ಅಂಗಕ್ಕೆ ಹಚ್ಬೇಕಂತೆ. ಪರಮೇಶ್ವರ ಪ್ರೇಮ, ಈಶ್ವರ ಪ್ರೇಮ ಅನ್ನುವಂತಹ ಎಣ್ಣೆಯನ್ನ ಮನಸ್ಸಿಗೆ ಚೆನ್ನಾಗಿ ಹಚ್ಚೋದೇ ಕರ್ಮಯೋಗದ ಕೆಲಸ. ಕರ್ಮಯೋಗ ಅದೇ ಮಾಡ್ಕೊಡುತ್ತೆ. ಫಲಾಪೇಕ್ಷೆ ಇಲ್ಲದೆ ಆ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಅದು ಹೇಳ್ತಾರೆ, ಈಶ್ವರನ ಆರಾಧನೆ ಮಾಡ್ತಾ ಇದ್ದೀನಿ, ನಾನು ಪರಮೇಶ್ವರನನ್ನ ನಾನು ತೃಪ್ತಿಪಡಿಸ್ತಾ ಇದ್ದೀನಿ. ಅವನು ನನಗೆ ಗೊತ್ತು ಮಾಡಿದ್ದಾನೆ ಏನನ್ನ, ಮಗನೇ ಬೇಗ ಎದ್ದಾಗಿಂದ ರಾತ್ರಿವರೆಗೆ ನಿನ್ನ ಡ್ಯೂಟಿ ಇದೋ ಅಂತ. ಒಬ್ಬೊಬ್ಬರಿಗೂ ಬೇರೆ ಬೇರೆ ಆಗಿದೆ. ಒಬ್ಬೊಬ್ಬರಿಗೆ ಅಂದ್ರೆ ಒಂದೊಂದು ಗುಂಪಿನವರಿಗೆ, ವ್ಯಕ್ತಿಗಲ್ಲ, ಬ್ರಹ್ಮಚಾರಿಗಳಿಗೆಲ್ಲ ಒಂದು, ಗೃಹಸ್ಥರಿಗೆಲ್ಲ ಒಂದು, ಸನ್ಯಾಸಿಗಳಿಗೆಲ್ಲ ಒಂದು, ವಾನಪ್ರಸ್ಥರಿಗೊಂದು, ಗೃಹಿಣಿಯರಿಗೊಂದು, ಮದುವೆ ಆಗದಿಯರಿಗೊಂದು, ಬೇರೆ ವರ್ಣಾಶ್ರಮ ಹೊರಚಾದವ್ರಿಗೊಂದು, ಶುದ್ಧ ಎಲ್ಲರಿಗೂ ಧರ್ಮಶಾಸ್ತ್ರ ಒಂದೊಂದು ವ್ಯವಸ್ಥೆ ಮಾಡಿದೆ. ಅದರಂತೆ ಎಲ್ಲರ ಗುರಿಯು ಪರಮಾತ್ಮ ಮುಟ್ಟೋದೆ. ಹೇಗೆ ನೀವು ಕಾರಲ್ಲಿ ಹೋದ್ರು, ರೈಲಲ್ಲಿ ಹೋದ್ರು, ವಿಮಾನದಲ್ಲಿ ಹೋದ್ರು, ನಡ್ಕೊಂಡು ಹೋದ್ರು, ಹೋಗೋ ಕಾಶಿ ಕ್ಷೇತ್ರವೇ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೋ, ಒಬ್ರು ಬೇಗ ಹೋಗ್ತಾರೋ, ಒಬ್ರು ನಿಧಾನ ಹೋಗ್ಬೋದು, ಆ ವ್ಯತ್ಯಾಸ ಇರ್ಬೋದು. ಆದ್ರೆ ಡೆಸ್ಟಿನೇಷನ್ ಎಲ್ರಿಗೂ ಒಂದೇ, ಮುಟ್ಟಬೇಕಾದ ಜಾಗ ಎಲ್ರಿಗೂ ಒಂದೇ. ಹಾಗಾಗಿ ಈಶ್ವರನ್ ಆರಾಧನೆ ಮಾಡ್ತಾ ಇದ್ದೀನಿ ಎನ್ನುವಂತಹ ಭಾವನೆ ಯಾರಲ್ಲಿ ತೀವ್ರವಾಗಿದೆಯೋ ಅವ್ರು ಬೇಗ ಮುಟ್ತಾರೆ. ಅದೇ ಮುಖ್ಯ. ಮಾಡುವ ಎಲ್ಲಾ ಅನುಷ್ಠಾನದಲ್ಲೂ ನೀವು ತರಕಾರಿ ಹಚ್ಚುವಾಗಲೂ, ಅಡುಗೆ ಮಾಡುವಾಗಲೂ, ನೆಲ ಗುಡಿಸುವಾಗಲೂ, ಪಾತ್ರೆ ತೊಳಿಬೇಕಾದ್ರು, ಬಟ್ಟೆ ಒಯ್ಬೇಕಾಗಲೂ ಪರಮೇಶ್ವರನ ಆರಾಧನೆ ಮಾಡ್ತಾ ಇದ್ದೀನಿ. ಪರಮೇಶ್ವರಂದೇ ಮನೆ, ಪರಮೇಶ್ವರಂದೇ ಬಟ್ಟೆ, ಪರಮೇಶ್ವರಂದೇ ಇದು ಪಾತ್ರೆಗಳು, ಪರಮೇಶ್ವರನೇ ಮಕ್ಕಳು, ಅವನಿಗಾಗಿ ಮಾಡ್ತಿದ್ದೀನಿ, ಅವನ ಸಂತೋಷಕ್ಕೆ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ನಿರಂತರ ಪರಮೇಶ್ವರನ ಭಾವನೆ ಇದ್ದು ಬಿಟ್ರೆ, ಮಕ್ಳು ಹೇಗಾದ್ರೂ ಇರ್ಲಿ, ಮನೆ ಹೆಂಗಾದ್ರೂ ಇರಲಿ, ನಿಮ್ಮ ಭಾವನೆ ಆದ್ರೂ ಬಿಟ್ರೆ ನೀವು ಅಲ್ಲೇ ಬಿಟ್ಕೊಂಡ್ಬಿಡ್ತೀರ, ಸಂಸಾರದಿಂದ ಕಳ್ಸ್ಕೊಂಡ್ಬಿಡ್ತೀರ, ಮುಕ್ತರಾಗ್ಬಿಡ್ತೀರ. ಹಂಗಾಗಿ ಈಶ್ವರನ ಆರಾಧನೆ ಮಾಡೋದು ಬಹಳ ಮುಖ್ಯವಾದಂತಹ ಪಾಯಿಂಟ್. ಅದಕ್ಕೆ ಇರುವಂತಹದ್ದು ಕರ್ಮಯೋಗ. ಆ ಕರ್ಮಯೋಗ ಅಂದ್ರೆ ಕರ್ಮಾನುಷ್ಠಾನ. ಇಲ್ಲಿ ಕರ್ಮಯೋಗ ಅಂದ್ರೆ ಕರ್ಮಾನುಷ್ಠಾನ. ಸಮಾಧಿ ಯೋಗೇ ಚ ಅಂದ್ರೆ ಧ್ಯಾನ ಯೋಗ ಸೇರಿಸ್ತಾ ಇದ್ದಾರೆ ಭಾಷ್ಯಕಾರ. ಸಮಾಧಿ ಯೋಗ ಅಂದ್ರೆ ಧ್ಯಾನ ಯೋಗ. 6ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಧ್ಯಾನ ಯೋಗವು ಕೂಡ ಇದಕ್ಕೆ ಸಾಧನ, ಆತ್ಮಜ್ಞಾನಕ್ಕೆ ಸಾಧನ. ಧ್ಯಾನ ಯೋಗಕ್ಕೆ ಕರ್ಮಯೋಗ ಸಾಧನ. ಕರ್ಮಯೋಗದಿಂದ ಧ್ಯಾನ ಯೋಗ, ಧ್ಯಾನ ಯೋಗದಿಂದ ಜ್ಞಾನ ಯೋಗ, ಜ್ಞಾನ ಯೋಗದಿಂದ ತತ್ವ ಮೋಕ್ಷ ಆಗುತ್ತೆ. ಆತ್ಮಜ್ಞಾನವಾಗಿ ಸರ್ವ ಕರ್ಮ ಬಂಧನ ಬಿಡ್ತಾರೆ. ಅನುಪಮ ತೆಗೀಪ. ಇವೆಲ್ಲದಕ್ಕೂ ಭಕ್ತಿ ಅನ್ನೋದು ಇರ್ಬೇಕು. ಭಕ್ತಿ ಅನ್ನೋದು ಕಾಮನ್ ಆಗಿರ್ತಕ್ಕಂಥ ಭಕ್ತಿ ಅನ್ನೋದು ನಿಮಗೆ ಬೀಳಕ್ಕೆ ಆಗಲ್ಲ. ನೀವ್ ಮಾಡ್ಬೇಕಾಗಿಲ್ಲ ಅಲ್ವೋ.
ಈ ಭಕ್ತಿ ಇರೋದು ಭಗವಂತನ ಬಿಟ್ರೆ ಮನೆ ಮಕ್ಕಳ ಪ್ರೀತಿ ಇರುತ್ತೆ, ನಿಮ್ ದುಡ್ಡು ಮೇಲೆ ಪ್ರೀತಿ ಇರುತ್ತೆ, ನಿಮ್ಮ ಗಂಡನ ಮೇಲೋ ನಿಮ್ಮ ಪ್ರೀತಿ ಇದ್ದೇ ಇರುತ್ತೆ. ಪ್ರೀತಿ ಇಲ್ಲದೆ ಇರಕ್ಕಾಗಲ್ಲ. ಆ ಪ್ರೇಮವನ್ನು ನೀವು ಭಗವಂತನ ಹಂಚಿದ್ರೆ ಅದು ಭಕ್ತಿ ಹೆಸರೇ ಹೊರತು ಭಕ್ತಿ ಇರಬೇಕು ಅಂತ ರೂಲ್ಸ್ ಮಾಡಕ್ ಬರಲ್ಲ. ಭಕ್ತಿ ಇರೋದು ಮನುಷ್ಯನ ಸ್ವಭಾವ, ಕಲಿಕೆ ಇಲ್ಲದೆ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತಹ ಒಂದು ಗುಣ ಅದು. ಅದ್ರಲ್ಲಿ ಭಕ್ತಿ ಅಂತ ಯಾವಾಗ ಅಂತೀವಿ ಅಂದ್ರೆ ಭಗವಂತನ ಸಂಬಂಧಪಟ್ರೆ, ಇಲ್ಲದೆ ಹೋದ್ರೆ ದುಡ್ಡು ಸಂಬಂಧಪಟ್ರೆ ಆಸೆ ಅಂತೀವಿ, ಇನ್ ಬೇರೆ ಆಟ ಪಾಠ ಆಸಕ್ತಿ ಅಂತೀವಿ, ಇನ್ಯಾವುದೋ ಅನುರಾಗ ಅಂತೀವಿ, ಮಕ್ಕಳ ಮೇಲೆ ಪ್ರೀತಿ ಅಂತೀವಿ, ಇನ್ಯಾವ್ದ ಬೇರೆ ಬೇರೆ ಹೆಸರು ತಗೊಳ್ತೀವಿ ಹೊರತು ಆ ಭಕ್ತಿ ಇಲ್ಲದೆ ಇರೋ ಪ್ರೇಮ ಇಲ್ಲದೆ ಇರೋಕ್ಕಾಗಲ್ಲ ಮನುಷ್ಯನಿಗೆ. ಪ್ರೇಮ ಅನ್ನೋದು ಮನುಷ್ಯನ ಸಹಜ ಗುಣ, ಅದು ಕಲಿಕೆ ಇಲ್ಲದೆ ಬಂದಂತಹ ಗುಣ, ಅದು ಪರಮಾತ್ಮ ಗಿಫ್ಟ್ ಆಗಿ ಕೊಟ್ಟಂತಹ ಗುಣ. ಅದನ್ನು ಪರಮಾತ್ಮಗೆ ಸಂಬಂಧಪಡಿಸಿದ್ರೆ ಮಾತ್ರ ಅದು ಭಕ್ತಿ ಹೆಸರು ಹೊರತು ಅದು ಪ್ರೇಮ ಇಲ್ಲದೆ ಇರೋಕ್ಕಾಗಲ್ಲ ನಿಮ್ಗೆ. ಹಂಗಿದ್ರೆ ಪೂಜೆ ಎಲ್ಲ ಮಾಡೋದು ಏನಂತ ಕರಿಬಹುದು? ಉಪಾಸನೆ ಅಂತ ಕರಿಬಹುದಾ? ಪರಮಾತ್ಮ ಪ್ರೇಮನ್ ಬೆಳೆದ ಇವಾಗ ಪ್ರೇಮವನ್ನು ಬೆಳೆದ ಇವಾಗ ನಿಮ್ಮ ನೆನಪು ಯಾರೋ ಇರ್ತಾರಪ್ಪ, ನೀವು ದಿನ ಹೋಗಿ ಬಂದು ಮಾಡ್ತಾ ಇದ್ರೆ ನಿಮ್ಮ ಪ್ರೀತಿ ಬೆಳೆಯುತ್ತೆ. ನೀವು ಅವ್ರ ಮನೆ ಹೋಗೋದು ಬರೋದು ಬಿಟ್ಟು ಮಾತಾಡದೆ ಬಿಟ್ಟು ಇದು ಮಾಡದೆ ಹೋದ್ರೆ ನಿಮ್ಮ ಪ್ರೀತಿ ಬೆಳೆಯೋಲ್ಲ. ಅದೇ ರೀತಿ ಭಗವಂತನ ಜೊತೆ ಪ್ರೇಮ ಬೆಳಿಬೇಕಾದ್ರೆ ಪೂಜೆ ಮಾಡೋದು, ಭಜನೆ ಮಾಡೋದು, ಸ್ತೋತ್ರ ಹೇಳೋದು, ಜಪ ಮಾಡೋದು, ಇದು ನಿಮಗೂ ಭಗವಂತನಿಗೂ ಒಂದು ಪ್ರೇಮವನ್ನು ಬೆಳೆಸೋಕಿರುವಂತಹ ಸಾಧನೆಯೇ ಹೊರತು ಇದೇ ಭಕ್ತಿ ಅಲ್ಲ. ಪೂಜೆಯ ಭಕ್ತಿ ಅಲ್ಲ, ಭಜನೆಯ ಭಕ್ತಿ ಅಲ್ಲ, ಜಪ ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ಒಳಗಿರೋ ಗುಣ, ಅದು ಮನಸ್ಸಿನ ಗುಣ. ಅದು ಮನಸ್ಸಿನಲ್ಲಿ ಪ್ರೇಮ ಅನ್ನುವಂತಹ ಒಂದು ಗುಣ ಇದೆಯಲ್ಲ, ಆ ಪ್ರೇಮವನ್ನು ಪ್ರಕಟ ಮಾಡೋದಕ್ಕೆ ಇರ್ತಕ್ಕಂತಹ ಇದೆಲ್ಲ ಸಾಧನೆಗಳು. ಪ್ರೇಮ ಪ್ರಕಟಣೆಗೆ ಪೂಜೆ ಇಟ್ಕೋಬಹುದು, ಜಪ ಇಟ್ಕೋಬಹುದು, ಭಜನೆ ಇಟ್ಕೋಬಹುದು, ಸ್ತೋತ್ರ ಏನ್ ಬೇಕಾದ್ರೂ ಇಟ್ಕೋಬಹುದು ಪ್ರೇಮ ಪ್ರಕಟಣೆಗೆ. ಆ ಪ್ರೇಮ ಯಾವ್ದ್ರಲ್ಲಿ ಮಾಡಿದ್ರೆ ಅದನ್ನ ಪ್ರೇಮವನ್ನ ವಸ್ತುವಿನಲ್ಲಿ ಇಟ್ಕೊಂಡ್ರೆ ಅದು ಆಸೆ, ಕಾಮ, ಬೇರೆ ಬೇರೆ ಹೆಸರು ತಗೊಳುತ್ತೆ. ಪರಮಾತ್ಮನ ಮೇಲೆ ಇಟ್ಕೊಂಡ್ರೆ ಭಕ್ತಿ ಅಂತ ಹೆಸರುಕೊಳ್ತಾರೆ, ಅಷ್ಟೇ ವ್ಯತ್ಯಾಸ. ಆದ್ರೆ ಪ್ರೇಮವಿದೆ ಇರೋಕ್ಕಾಗಲ್ಲ ಮನುಷ್ಯನಿಗೆ. ಮನುಷ್ಯನ ಸ್ವರೂಪವೇ ಪ್ರೇಮ ಸ್ವರೂಪ. ಮನುಷ್ಯನ ಸ್ವರೂಪ ಹೇಗೆ ಜ್ಞಾನ ಸ್ವರೂಪವೋ, ಇರುವಿನ ಸ್ವರೂಪವೋ ಪ್ರೇಮ ಸ್ವರೂಪ. ಅದು ನಮ್ಮ ಆತ್ಮನೇ ಪ್ರೇಮ, ಆತ್ಮನೇ ಇರುವು, ಆತ್ಮನೇ ಅರಿವು. ಅರಿವು, ಇರುವು, ಪ್ರೇಮ ಮೂರಲ್ಲ. ಅದು ಬೆಂಕಿಯಲ್ಲಿ ಕೆಂಪು, ಬಿಸಿ, ಬೆಳಕು ಮೂರಲ್ಲ, ಮೂರು ಸ್ವರೂಪ ಬೆಂಕಿಗೆ. ಕೆಂಪಾದ ಬೆಂಕಿ, ಬಿಸಿಯಾದ ಬೆಂಕಿ, ಬೆಳಕಿರುವ ಬೆಂಕಿ, ಮೂರು ಬೆಂಕಿನದು. ಹಾಗೆ ನಮ್ಮ ಆತ್ಮ ಸ್ವರೂಪವೇ ಪ್ರೇಮವಾಗಿ, ಅರಿವಾಗಿ, ಇರುವಾಗಿ ತೋರ್ತಾ ಇದೆ. ಇರುವು, ಅರಿವು, ಪ್ರೇಮ ಅನ್ನ ಆನಂದ ಅಂತೀವಿ. ಪ್ರೇಮವನ್ನೇ ಆನಂದ, ಸುಖ ಬೇರೆ ಶಬ್ದ ಹೇಳ್ತೀವಿ. ಅದೇ ಅದು ಸುಖ ಸ್ವರೂಪ. ಆದ್ರೆ ನಮ್ಗೆ ಜಿಲೇಬಿಯಲ್ಲೋ, ಸಿನಿಮಾದಲ್ಲೋ, ಸಂಗೀತದಲ್ಲೋ, ಇನ್ನೊಂದೋ ಇಟ್ಕೊಂಡಾಗ ಅದು ಕಾಲ್ಪನಿಕ ಸುಖ. ಅದು ತಾತ್ಕಾಲಿಕವಾಗಿ ನಮ್ಮ ಪುಣ್ಯ ಇದ್ರೆ ಪುಣ್ಯ ನಿಮಿತ್ತವಾಗಿ ಅಭಿವ್ಯಕ್ತವಾಗುತ್ತೆ. ಪುಣ್ಯ ಇಲ್ಲದೆ ಹೋದ್ರೆ ಸಂಗೀತ ಕೇಳಿದ್ರೆ ಸುಖ ಆಗಲ್ಲ, ಜಿಲೇಬಿ ತಿಂದು ಸುಖ ಆಗಲ್ಲ. ಅಂದ್ರೆ ಪುಣ್ಯ ಖರ್ಚಾಗಿ ಬರುವಂತ ಸುಖ. ಮೀನಮಂತಿಗೆ ಗುರುಗಳ ಅಭಿವ್ಯಕ್ತಿ ಇಲ್ದಿರಾನು ಭಕ್ತಿ, ನನಗ್ ಭಕ್ತಿ ಇದೆ ಅಭಿವ್ಯಕ್ತಿ ಏನ್ ಬೇಕಿಲ್ಲ ಅನ್ನೋ ತರದ್ದು ಇರಲ್ಲ ಅಲ್ವಾ? ಅಲ್ಲ, ಭಕ್ತಿ ಜ್ಞಾನಿಗಳಿಗೆ ಅಭಿವ್ಯಕ್ತಿ ಇರೋದೇ ಇಲ್ಲ, ಸ್ವರೂಪದಲ್ಲಿ ನಿಂತ್ಬಿಡ್ತಾರೆ. ಹಾ, ಜ್ಞಾನಿಗಳು ಸರಿ. ಜ್ಞಾನಿಗಳ ಭಕ್ತಿ ಭಕ್ತಿ ಭಕ್ತ ಭಗವಂತ ತ್ರಿಪುಟಿ ಇರೋದೇ ಇಲ್ಲ. ಅದೇ ಈ ತ್ರಿಪುಟಿ ಇರುವಾಗ ಭಕ್ತಿ ಇದ್ರೆ ಯಾವ್ದಾರು ಒಂದು ರೀತಿ ಅಭಿವ್ಯಕ್ತಿ ಇದ್ದೇ ಇರ್ಬೇಕಲ್ವಾ? ಅಜ್ಞಾನಿಗೆ ಅಭಿವ್ಯಕ್ತಿ ಇದೇ ಇರೋಲ್ಲ. ಅದೇ ಯಾವ್ದಾರು ಒಂದಿರ್ಬೇಕು. ಅಂತಃಕರಣದಲ್ಲಿ ನಾನು ಅಂತ ಅಂದ್ಕೊಂಡಾಗ ಆ ಅಂತಃಕರಣಕ್ಕೆ ಅನುಕೂಲವಾಗಿರೋದು ಪ್ರೇಮ, ಪ್ರತಿಕೂಲವಾದ ದ್ವೇಷ ಇದ್ದೇ ಇರುತ್ತೆ. ಅಂತಃಕರಣ ಮೂಲಕ ದೇಹ, ಇಂದ್ರಿಯ ದೇಹ, ಇದಕ್ಕೆ ಯಾರ್ಯಾರು ಅನುಕೂಲವೋ ಅವರಲ್ಲಿ ಪ್ರೇಮ, ಇದ್ರಲ್ಲಿ ಯಾರ್ಯಾರು ಇದಕ್ಕೆ ಅನುಕೂಲ ಇಲ್ವೋ ಅವರಲ್ಲಿ ದ್ವೇಷ ಅಥವಾ ಉದಾಸೀನ. ದ್ವೇಷ ಇರಲೇಬೇಕು, ಉದಾಸೀನೂ ಇರುತ್ತೆ. ಅಭಿವ್ಯಕ್ತಿ ಅಂದ್ರೆ ಫಾರ್ಮ್ ಅಲ್ಲ, ಅಭಿವ್ಯಕ್ತಿಯಿಂದ ತೋರ್ಕೊಳ್ಳೋದು. ಅಭಿವ್ಯಕ್ತಿಯಿಂದ ಎಕ್ಸ್ಪ್ರೆಸ್ ಆಗೋದು. ಸಮಾಧಿ ಯೋಗಿ ಚ ಇತ್ಯುಕ್ತೆ ಧ್ಯಾನ ಯೋಗದಲ್ಲೂ ಕರ್ಮಯೋಗದಲ್ಲೂ ಈ ಮುಂದೆ ಹೇಳಬೇಕೆಂದುಕೊಂಡಿರುವ ಒಂದು ಬುದ್ಧಿಯನ್ನ ಹೇಳ್ತೀನಿ, ಅದನ್ನು ಕೇಳು. ನ್ಯಾಯವಾಗಿ ಕರ್ಮಯೋಗ ಒಂದೇ ವಿಷಯವಾಗಿತ್ತು. ಆದ್ರೆ ಬೇಕು ಅಂದ್ರೆ ಭಾಷ್ಯಕಾರರು ಸಮಾಧಿ ಯೋಗಿ ಯಾಕೆ ಸೇರಿಸಿದ್ರು ಅಂದ್ರೆ ಇದು ಆತ್ಮಜ್ಞಾನಕ್ಕೆ ಸಾಧನ, ಧ್ಯಾನ ಯೋಗವು ಆತ್ಮಜ್ಞಾನಕ್ಕೆ ಸಾಧನ. ಧ್ಯಾನ ಯೋಗವು ಎಷ್ಟು ಅದು ಧ್ಯಾನ ಯೋಗ ಸುಲಭ ಸಾಮಾನ್ಯವಾಗಿ ದಕ್ಕಲ್ಲ. ಅದು ಧ್ಯಾನ ಯೋಗ ಮಾಡ್ಬೇಕಾದ್ರೆ ತುಂಬಾ ಮೇಲ್ಮಟ್ಟದ ಸಂಸ್ಕಾರ ಇರಬೇಕು. ತುಂಬಾ ರಾಗದ್ವೇಷವನ್ನೆಲ್ಲ ಗೆದ್ಕೊಂಡವನಾಗಿದ್ದು ಏಕಾಗ್ರತೆಯನ್ನು ಸಂಪಾದನೆ ಮಾಡಿಕೊಂಡು ಬ್ರಹ್ಮಚರ್ಯವನ್ನು ಇಟ್ಕೊಂಡು ಅಂತರ್ಮುಖತೆಯನ್ನು ಚೆನ್ನಾಗಿ ಬೆಳೆಸ್ಕೊಂಡು ತೀವ್ರ ಭಗವಂತ ಮೇಲೆ ಅಪಾರವಾದ ಪ್ರೇಮ ಇಟ್ಕೊಂಡವರು ಧ್ಯಾನ ಯೋಗ ಮಾಡ್ತಾರೆ. ಧ್ಯಾನ ಯೋಗ ಮಾಡೋದು ಸಾಮಾನ್ಯರಿಗೆ ದಕ್ಕೋಲ್ಲ, ಕಷ್ಟ. ವಿಷಯಾಸಕ್ತರಾದವರಿಗೆ, ದೇಹಾಭಿಮಾನವುಳ್ಳವರಿಗೆ ಧ್ಯಾನ ಯೋಗ ಬರೋದಿಲ್ಲ.
ಧ್ಯಾನ ಯೋಗ ಮಾಡ್ಬೇಕಾದ್ರೆ ಸಮಸ್ತ ಕರ್ಮಗಳನ್ನು ಬಿಟ್ಕೊಂಡು ಸಮಸ್ತ ಅನಾತ್ಮ ಸಂಬಂಧವನ್ನು ಕಳಿಸ್ಕೊಂಡು ಪರಮೇಶ್ವರನಲ್ಲಿಯೇ ಅನನ್ಯವಾದ ಪ್ರೇಮವನ್ನು ಇಟ್ಕೊಂಡು ತನ್ಮಯತೆಯಿಂದ ತತ್ಪರತೆಯಿಂದ ಅಲ್ಲೇ ಮುಳುಗೋದು. ಅದು ಧ್ಯಾನ ಯೋಗದ ಲಕ್ಷಣ. ಅದು ಬಹಳ ಮೇಲ್ಮಟ್ಟ. ಅದು ಯಾರಿಗೆ ಅಳವಟ್ಟು ಬಿಟ್ಟಿದೆಯೋ ಅವರಿಗೆ ತತ್ವಜ್ಞಾನ ಬೇಗ ಆಗತ್ತೆ. ತಾಂ ಬುದ್ಧಿಂ ಸ್ತೌತಿ ಪ್ರರೋಚನಾರ್ಥಂ. ಆ ಕರ್ಮಯೋಗ ಬುದ್ಧಿಯನ್ನು ಹೊಗಳ್ತಾನೆ, ಅದರಲ್ಲಿ ರುಚಿ ಉಂಟಾಗಲಿ. ಪ್ರರೋಚನೆ ಅಂದ್ರೆ ಮನುಪ ಮಾತಿಗೆ ಗುರುಗಳೇ, ಧ್ಯಾನ ಯೋಗ ಎಲ್ಲರಿಗೂ ಆಗಲ್ಲ ಅಂತ ಯಾಕಂತೀರಾ? ಅಂದ್ರೆ ಕರೆಕ್ಟ್ ಆಗಿ ಆಗಲ್ಲ, ಅದು ಒಪ್ಕೊಂಡೆ. ನಮ್ಮಂತವ್ರಿಗೆ ಸ್ವಲ್ಪ ಹೊತ್ತು ಕೂತ್ಕೊಳಕ್ ಆಗಲ್ವಾ? ಎಲ್ಲಾ ಯೋಚನೆ ಬಿಟ್ಟು ಆಗುತ್ತೆ ಅನ್ಸುತ್ತೆ ಅಲ್ವಾ? ಅಲ್ಲಲ್ಲ, ಅವ್ರು ಏನಂತಾರೆ, 5 ನಿಮಿಷ 10 ನಿಮಿಷ ವಿಚಾರ ಕೇಳಿದೆ ಅನ್ನೋದು ಜ್ಞಾನ ಯೋಗ ಅನ್ನಲ್ಲ. ಜ್ಞಾನ ಯೋಗ ಅಂದ್ರೆ ಜ್ಞಾನದಲ್ಲಿ ಜ್ಞಾನ ಅಲ್ಲ, ಧ್ಯಾನ ಅಂತ ಇದೀರಲ್ಲ, ಸಾರಿ. ಜ್ಞಾನ ಯೋಗ ಅಷ್ಟೇ. ಧ್ಯಾನ ಯೋಗವು 5-10 ನಿಮಿಷ ಮಾಡಬಹುದು. ನಮ್ಗೆ ಅಷ್ಟೇ ಪ್ರಬಲವಾದ ವಿಷಯ ವಾಸನೆಗಳು ಇರುವಾಗ, ಅಥವಾ ಇನ್ನೇನೇ ಹೊರಗಿನ ಕಾಂಟ್ಯಾಕ್ಟ್ಗಳು, ಇವಾಗ ಮನೆಯಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ, ಗಂಡನ ಮೇಲೆ ಇರುತ್ತೆ, ಬಂಧುಗಳ ಮೇಲೆ ಇರುತ್ತೆ, ದುಡ್ಡಿನ ಮೇಲೆ ಇರುತ್ತೆ, ನಿಮ್ಮ ಆರೋಗ್ಯ ಈ ಕಾಳಜಿ ಎಲ್ಲ ಇದ್ಕೊಂಡು ಧ್ಯಾನ ಯೋಗ ಮಾಡ್ತೀನಿ ಅಂದ್ರೆ ಅದು ಸೆಕೆಂಡ್ರಿ ಆಗುತ್ತೆ, ಪ್ರೈಮ್ ಆಗಲ್ಲ. ಪ್ರೈಮ್ ಆಗಿ ಮಾಡೋದಿದೆಯಲ್ಲ, ಅದು ನಿಜವಾದ ಯೋಗ್ಯತೆ ಅಂತ ಹೇಳೋದು ನಾವು. ನೀವು ಮಾಡ್ಲೇಬಾರ್ದು, ಅನಧಿಕಾರಿಗಳು ಅನ್ಫಿಟ್ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಧ್ಯಾನಕ್ಕೆ ಪ್ರಯತ್ನ ಪಡಬೇಕು. 5 ನಿಮಿಷ ಆದ್ರೂ ಮಾಡ್ಬೇಕು, 10 ನಿಮಿಷ ಆದ್ರೂ ಮಾಡ್ಬೇಕು. ಹಾಗೆ ಮಾಡ್ತಾ ಮಾಡ್ತಾನೆ ಅದು ಬೆಳೆಯೋದು. ಧ್ಯಾನ ಯೋಗ ಒಂದು ದಿನ 2 ನಿಮಿಷವೋ 5 ನಿಮಿಷವೋ 10 ನಿಮಿಷವೋ 1/4 ಗಂಟೆಯೋ ಧ್ಯಾನ, ಅದಕ್ಕಾಗಿ ಒಂದು ಟೈಮನ್ನು ಇಟ್ಕೊಂಡು, ಒಂದು ಸರಿಯಾದ ಮನಸ್ಥಿತಿ ಇಟ್ಕೊಂಡು, ಏಕಾಂತ ಕೂತ್ಕೊಂಡು ಮಾಡ್ಬೇಕು. ಮಾಡಿ ಅದನ್ನ ಅರ್ಧ ಗಂಟೆ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಸ್ವಾನುಭವ ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಮನಸ್ಸು ಆ ಧ್ಯಾನ ಯೋಗದಲ್ಲಿ ನಿಂತ್ಕೊಳ್ತು ನಿಮ್ಗೆ ಗೊತ್ತಾಗತ್ತೆ. ಅದು ಊರ್ದಂಗೆ ನಿಮ್ಗೆ ಅದು ಬೆಳೀತಾ ಹೋಗ್ಬೇಕು. ಅದು ಏನ್ ಮಾಡ್ಬೇಕು, ನೀವು ಅದು ಒಂದೇ ನಾನು ಇಷ್ಟೆಲ್ಲ ಆಗಿದೆಯಲ್ಲ ನೋಡೋಣ ಮುಂದಕ್ಕೆ ಬಿಟ್ಕೊಂಡ್ಬಿಟ್ಟು ಉದಾಸೀನ ಮಾಡಿದ್ರೆ ಅದು ಮತ್ತೆ ಅಳಿಸೋಗ್ಬಿಡುತ್ತೆ. ಮತ್ತೆ ಅದನ್ನ ತರೋದು ಕಷ್ಟ ಆಗುತ್ತೆ. ಅದನ್ನೇ ನೀವು ಡೆವಲಪ್ ಮಾಡಿ ಪೂರ್ತಿ ಫುಲ್ 24 ಅವರ್ಸ್ ಅದ್ರಲ್ಲಿ ಇರುವಷ್ಟರ ಮಟ್ಟಿಗೆ ನೀವು ಬೆಳೆಸ್ಕೋಬೇಕು. ಧ್ಯಾನ ಯೋಗ ಒಂದೇ ಅಲ್ಲ, ಐ ಮೀನ್ ಇದು ಏನಂತಾರೆ, ರಿಯಲೈಸಿಂಗ್ ದ ಸೆಲ್ಫ್ಗೆ ಬರೀ ಮೆಡಿಟೇಷನ್ ಇಂದ ಆಗಲ್ಲ, ಬೇರೆ ಮಾರ್ಗ, ಐ ಮೀನ್ ಯು ಕ್ಯಾನ್ ವಿಧಿಧ್ಯಾಸನ ಎಲ್ಲಾನು ಮಾಡ್ಬೋದು. ಮೆಡಿಟೇಷನ್ ಇಂದ ಏಕಾಗ್ರತೆ ಬರುತ್ತೆ, ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗುತ್ತೆ. ಏಕಾಗ್ರತೆ ಬಂದ್ರೆ ತತ್ವ ವಿಚಾರ ಹೇಳುವ ಗುರುಗಳ ವಾಕ್ಯವೂ ಅನುಭವಕ್ಕೆ ಅರ್ಥ ಆಗುತ್ತೆ. ಅದು ಏಕಾಗ್ರತೆಯಿಂದ ತನ್ಮಯತೆಯಿಂದ ಅಲ್ಲೇ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸ ಇದೆಯಲ್ಲ, ಆ ತತ್ವಮಸಿ ವಾಕ್ಯಾರ್ಥ ಅನುಭವಕ್ಕೆ ಇಳ್ಕೋಬೇಕಾದ್ರೆ ಏಕಾಗ್ರತೆ ಬೇಕು. ಏಕಾಗ್ರತೆಯಿಂದ ಶ್ರವಣ ಮಾಡಿದ ವಾಕ್ಯಾರ್ಥವು ಅನುಭವದಕ್ಕೆ ಇಳ್ಕೊಳತ್ತೆ. ಅದಕ್ಕೋಸ್ಕರ ಧ್ಯಾನ ಒಂದೇನಾ ಮಾರ್ಗ? ಇನ್ ಬೇರೆ ನನ್ ಎಲ್ಲೋ ಕೇಳಿದ್ದು ಬೇರೆ ಮಾರ್ಗನೂ ಇರುತ್ತೆ, ಮೆಡಿಟೇಷನ್ ಒಂದೇ ಅಲ್ಲ, ಯಾವಾಗ್ಲೂ ಕನ್ಫ್ಯೂಸ್ ಆಗ್ಬಾರ್ದು. ಮೆಡಿಟೇಷನ್ ಅಂತಂದ್ರೆ 2 ತರ ಇದೆಯಮ್ಮ. ಇವರು ಯೋಗಶಾಸ್ತ್ರ ಹೇಳ್ತಾರಲ್ಲ, ಪತಂಜಲಿ ಯೋಗದವರು, ಆ ಚಿತ್ತವೃತ್ತಿ ವಿರೋಧ ಮಾಡ್ಬೋದು. ಅದನ್ನ ನಾವು ಹೇಳಲ್ಲ. ನಮ್ಮಲ್ಲಿ ಯೋಗಶಾಸ್ತ್ರ ಧ್ಯಾನ ಯೋಗ ಅಂದ್ರೆ ಧ್ಯೇಯವಾದ ಸ್ವರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಿಕೊಳ್ಳುವ ಪ್ರಯತ್ನ. ನಿಮ್ಗೆ ಯಾವ ಇಷ್ಟ ದೇವತೆಯೋ ಅಥವಾ ಇಷ್ಟ ವಿಚಾರ, ದೇವತೆ ಆಗ್ಬೋದು, ವಿಷಯ ಆಗ್ಬೋದು, ಅಲ್ಲಿಯೇ ಏಕಾಗ್ರತೆಯಿಂದ ನಿಲ್ಲಿಸೋದಿದೆಯಲ್ಲ, ಅದು ಧ್ಯಾನ ಯೋಗ. ಅದು ದೇವತೆಯಲ್ಲಿ ನಿಂತ್ಕೊಂಡ್ರೆ ಅದು ಉಪಾಸನೆ ಅಂತ ಆಗುತ್ತೆ. ವೇದಾಂತ ವಾಕ್ಯದಲ್ಲಿ ನೀವು ಧ್ಯಾನ ಯೋಗ ಮಾಡಿದ್ರೆ ಅದು ಒಂದು ರೀತಿ ನಿಧಿಧ್ಯಾಸನ ಅಂತಾಗಿ ಅದು ತತ್ವವನ್ನು ಕಂಡ್ಕೊಳಕ್ ಮಾಡುವ ಪ್ರಯತ್ನ ಅಂತ ಆಗತ್ತೆ. ನೀವು ನಿಧಿಧ್ಯಾಸನವನ್ನು ಧ್ಯಾನ ಯೋಗ ಅಂತ ಅನ್ನೋದು ಬೇರೆ, ಉಪಾಸನೆಯನ್ನು ಧ್ಯಾನ ಯೋಗ ಅಂತ ಹೇಳ್ತಾರೆ. ನಿಧಿಧ್ಯಾಸನೆ ಅನ್ನೋದು ಜ್ಞಾನಕ್ಕೆ ಅಂಗ, ಉಪಾಸನೆ ಅನ್ನೋದು ಚಿತ್ತ ಏಕಾಗ್ರತೆಗೆ ಅಂಗ. ಚಿತ್ತ ಏಕಾಗ್ರತೆ ಉಂಟಾಗತ್ತೆ. ಉಪಾಸನಾ ರೂಪವಾದ ಏಕಾಗ್ರತೆ ಮತ್ತು ರತ್ನ ಪರೀಕ್ಷಕ ರತ್ನಮನೆಯನ್ನು ಗೊತ್ತು ಮಾಡುವ ಹಾಗೇನೆ ಆತ್ಮ ಸ್ವರೂಪವನ್ನು ಕಂಡುಕೊಳ್ಳೋಕ್ಕೋಸ್ಕರ ಮಾಡುವಂತಹ ನಿಧಿಧ್ಯಾಸನ ಅಂತ ಹೇಳ್ತಾರೆ, ಅಧ್ಯಾತ್ಮ ಯೋಗ. ಅದು ಬೇರೆ. ಆ ಧ್ಯಾನ ಯೋಗ ನಾವು ಹೇಳ್ತಿರೋದು. ಈ ಪಾತಂಜಲಿ ಯೋಗದವರು ಮನಸ್ಸನ್ನು ಅಡಗಿಸೋದು, ಸಪ್ರೆಸ್ ಮಾಡೋದು, ವೃತ್ತಿ ಅಡಗಿಸೋದು, ಆ ಧ್ಯಾನ ಯೋಗ ನಾವು ಹೈಲೈಟ್ ಮಾಡೋಲ್ಲ. ಪರ್ಮನೆಂಟ್ಲಿ ಆ ಸ್ಟೇಟ್ ಅಲ್ಲಿ ಇರೋದ್ರ ಬಗ್ಗೆ ನೀವು ಹೇಳ್ತೀರಾ, ಕರೆಕ್ಟಾ? ಆತ್ಮಸ್ವರೂಪ ಅನುಸಂಧಾನ ಮಾಡೋದೇ ಒಂದು ಧ್ಯಾನ ಯೋಗ. ವೇದಾಂತ ವಾಕ್ಯವನ್ನು ಅನುಭವಕ್ಕೆ ಹೊಂದಿಸ್ಕೊಳ್ಳುವ ಪ್ರಯತ್ನ ವಿಶೇಷ. ಆ ಧ್ಯಾನ ಯೋಗ ಬಹಳ ಮೇಲ್ಮಟ್ಟದ್ದು. ಅದಾಗದೆ ಹೋದ್ರೆ ಉಪಾಸನಾ ರೂಪದ ಧ್ಯಾನ ಯೋಗ ಮಾಡಬೇಕು. ಅದು ಆಗದೆ ಹೋದ್ರೆ ಕರ್ಮಯೋಗ ಮಾಡಬೇಕು. ಹಾಗಾಗಿ ಆ ಅಂದ್ರೆ ಆ ಕರ್ಮಯೋಗದ ಬುದ್ಧಿಯನ್ನ ಹೊಗಳ್ತಾನೆ ಪರಮಾತ್ಮ. ಅದರ ರುಚಿ ಬರಲಿ ಅನ್ನೋಕ್ಕೋಸ್ಕರವಾಗಿ ಬುದ್ಧ್ಯಾಯ ಯೋಗ ವಿಷಯ ಯುಕ್ತ
ಹೇ ಪಾರ್ಥ ಕರ್ಮಬಂಧಂ ಕರ್ಮೈವ ಧರ್ಮಾಧರ್ಮಾಖ್ಯ ಬಂಧ ಕರ್ಮಬಂಧ ತಂ ಪ್ರಹಾಸ್ಯಸಿ ಈಶ್ವರ ಪ್ರಸಾದ ನಿಮಿತ್ತ ಜ್ಞಾನ ಪ್ರಾಪ್ತಿಯೈವ ಇತ್ಯಭಿಪ್ರಾಯಃ. ಯಾವ ಬುದ್ಧಿಯಿಂದ ಯೋಗ ವಿಷಯದ್ದಾದ ಕರ್ಮಯೋಗ ವಿಷಯದ್ದಾದ ಬುದ್ಧಿಯಿಂದ ಕೂಡಿಕೊಂಡವನಾದರೆ. ಲಾಸ್ಟ್ ಕ್ವೆಶನ್ ಗುರುಗಳೇ ಕೇಳ್ಬೋದಾ? ಬೈಕೋಬೇಡಿ, ತುಂಬಾ ಕ್ವೆಶನ್ಸ್ ಕೇಳ್ತಾ ಇದೀನಿ ಅಂತ. ಹೇಳಿಮ್ಮ. ಇದೊಂದು ಲಾಸ್ಟ್ ಕ್ವೆಶನ್ ಗುರುಗಳೇ. ಈಗ ತಾನೇ ನೀವ್ ಅಂದಿದ್ದು ಮಹಾವಾಕ್ಯನ್ನ ಇದು ಮಾಡ್ಕೊಳ್ಳೋದು ಅದು ಒಂಥರದ್ದು ಚಿತ್ತ ಏಕಾಗ್ರತೆ ಬರೋದಕ್ಕೆ ಮಾರ್ಗ ಅಂತ ತಾನೆ. ಸೊ ಅದನ್ನೇ ನಿಧಿಧ್ಯಾಸನ ಅನ್ನೋದು ಅಲ್ವಾ? ಅದೇ ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದ್ರೆ ವಾಕ್ಯಾರ್ಥ ನಿಧಿಧ್ಯಾಸನ ಅನ್ನೋದು ಕರೆಕ್ಟ್. ಹೌದು, ಅದು ಧ್ಯಾನ ಯೋಗದಲ್ಲೇ ಬರುತ್ತೆ. ಹೌದು, ಜ್ಞಾನಕ್ಕೆ ಅದು ಬಹಳ ಇದು ಹತ್ತಿರದ ಸಾಧನ. ಗುರುಗಳೇ, ಅದಕ್ಕೆ ಭಕ್ತಿ ಎಷ್ಟು ಇಂಪಾರ್ಟೆಂಟ್? ಅದಕ್ಕೆ ಭಕ್ತಿ ಬೇಕಾಗಿಲ್ಲ ಅಲ್ವಾ? ಅದು ಒಂಥರ ಜ್ಞಾನಕ್ಕೆ ಬರುತ್ತೆ ಅಲ್ವಾ? ನಂಗೆ ಈ ಭಕ್ತಿ ಅನ್ನೋದು ಕಷ್ಟ, ಅದಕ್ಕೆ ಅಷ್ಟು ಕೇಳ್ತಾರ ಗುರುಗಳೇ. ನಂಗೆ ಭಕ್ತಿ ಬರಲ್ಲ ಈಸಿಯಾಗಿ, ಅದಕ್ಕೆ ಅಲ್ಲಮ್ಮ, ನೀವು ವಾಕ್ಯಾರ್ಥವನ್ನ ಹೊಂದಿಸ್ಕೋಬೇಕು ಅಂತ ತೀವ್ರ ಇಷ್ಟಪಟ್ಟು ಪ್ರಯತ್ನ ಪಡ್ತಿರ್ತಿರಲ್ಲ, ಆ ಪ್ರಯತ್ನ ಮಾಡುವಾಗ ಇರುವಂತಹ ಆ ಪ್ರೀವಿಯಸ್ ಆಗಿರ್ತಕ್ಕಂತಹ ಒಂದು ಇಚ್ಛೆ ಇದೆಯಲ್ಲ, ಅದೇ ಭಕ್ತಿ. ಭಕ್ತಿನ ಇನ್ಯಾವುದೂ ಅಲ್ಲ. ನೀವು ವಾಕ್ಯಾರ್ಥನ ಅನುಭವಕ್ಕೆ ಹೊಂದಿಸೋಕೋಸವಾಗಿ ಇಷ್ಟಪಟ್ಟು ಪ್ರಯತ್ನ ಪಡ್ತಾ ಇರ್ತಿರಲ್ಲ, ಇಷ್ಟವಿದೆ ಯಾವುದೇ ಪ್ರಯತ್ನ ಮಾಡೋಕ್ಕಾಗಲ್ಲ. ಇಷ್ಟಪಟ್ಟು ವಾಕ್ಯಾರ್ಥವನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಮಾಡುವ ಪ್ರಯತ್ನ ವಿಶೇಷದಲ್ಲಿ ಆ ಅನುಭವ ತಂದುಕೊಳ್ಳೋದು ಅನ್ನೋದು ಧ್ಯಾನ, ಇಷ್ಟಪಡೋದು ಅನ್ನೋದು ಭಕ್ತಿ. ಅಲ್ಲಿ ಸೇರ್ಕೊಂಡಿರುತ್ತೆ ಭಕ್ತಿ. ಭಕ್ತಿ ಇಲ್ಲದೆ ನಿಮ್ಗೆ ಧ್ಯಾನ ಮಾಡೋಕ್ಕಾಗಲ್ಲ. ನಿಮಗೆ ಅದರಲ್ಲಿ ಪ್ರೇಮ ಇಲ್ಲದೆ ಹೋದ್ರೆ, ಇಷ್ಟ ಇಲ್ಲದೆ ಹೋದ್ರೆ ಧ್ಯಾನ ಮಾಡೋಕ್ಕಾಗಲ್ಲ. ನಿಮ್ಗೆ ಆಸಕ್ತಿ ಇದ್ರೇನೆ ಧ್ಯಾನ ಮಾಡಕ್ ಹೋಗೋದು. ಆಸಕ್ತಿಯೇ ಭಕ್ತಿ. ಆ ಭಕ್ತಿಯ ಇನ್ನೇನು ಅಲ್ಲ. ಆಸಕ್ತಿ ಪಟ್ಟು ನೀವು ಅದನ್ನ ಮೆಡಿಟೇಷನ್ ಮಾಡ್ತೀರಾ. ಪೂಜೆ ಅಂತಾರಲ್ಲ ಗುರುಗಳೇ, ಜಾಸ್ತಿ ಭಕ್ತಿ ಅಂದ್ರೆ ಪೂಜೆ ಭಕ್ತಿ ಅಲ್ಲಮ್ಮ. ನೀವು ತಪ್ಪಿಕೊಂಡ್ಬಿಟ್ಟಿದ್ದೀರಾ. ಪೂಜೆ ಭಕ್ತಿ ಅಲ್ಲ, ಜಪ ಭಕ್ತಿ ಅಲ್ಲ, ಭಜನೆ ಭಕ್ತಿ ಅಲ್ಲ. ಭಜನೆಯಲ್ಲೂ ಭಕ್ತಿ ಇದೆ, ಜಪದಲ್ಲೂ ಭಕ್ತಿ ಇದೆ, ಪೂಜೆಯಲ್ಲೂ ಭಕ್ತಿ ಇದೆ ಹೊರತು ಪೂಜೆಯೇ ಭಕ್ತಿ ಅಲ್ಲ, ಜಪವೇ ಭಕ್ತಿ ಅಲ್ಲ. ಭಕ್ತಿ ಇರೋದು ಅಂತಃಕರಣದ ಗುಣ, ಮನಸ್ಸಿನ ಗುಣ. ಅದು ಪರಮಾತ್ಮಲಿಟ್ಟಂತಹ ಪ್ರೇಮದ ಗುಣಕ್ಕೆ ಹೆಸರು ಭಕ್ತಿ. ಆ ಪ್ರೇಮ ಪೂಜೆಯಲ್ಲೂ ಸೇರ್ಕೊಳ್ಳುತ್ತೆ, ಜಪದಲ್ಲಿ ಸೇರ್ಕೊಳ್ಳುತ್ತೆ, ಭಜನೆಯಲ್ಲಿ ಸೇರ್ಕೊಳ್ಳುತ್ತೆ, ಪಾರಾಯಣದಲ್ಲಿ ಸೇರ್ಕೊಳ್ಳುತ್ತೆ, ಇನ್ನೇನೇನು ಬೇರೆ ಸೇರ್ಕೊಳ್ಳುತ್ತೆ, ಧ್ಯಾನದಲ್ಲೂ ಸೇರ್ಕೊಳ್ಳುತ್ತೆ. ಆ ಪ್ರೇಮ ಅನ್ನೋದು ಆ ಇಷ್ಟಪಟ್ಟು ನೀವು ಆ ವಾಕ್ಯಾರ್ಥವನ್ನು ಅನುಭವಕ್ಕೆ ಹೊಂದಿಸ್ಕೊಳ್ಳುವ ಪ್ರಯತ್ನ ವಿಶೇಷವೇ ಭಕ್ತಿಯಿಂದ ಮಾಡುತ್ತಿರುವಂತಹ ಧ್ಯಾನ ಅಂತ ಅನಿಸ್ಕೊಳ್ತಾ ಇರೋದು. ಈಗ ಭಕ್ತಿ ಸೆಕೆಂಡ್ರಿ ಆಗಿರುತ್ತೆ, ಅಲ್ಲಿ ಪ್ರಯತ್ನ ಧ್ಯಾನ ಪ್ರೈಮ್ ಆಗಿರುತ್ತೆ. ಹಾಗಾಗಿ ಭಕ್ತಿ ಕಾಣಲ್ಲ ನಿಮಗೆ. ಅಲ್ಲಿ ಭಕ್ತಿ ಇದ್ದೇ ಇರುತ್ತೆ. ಭಕ್ತಿ ಇದ್ದೇ ಮಾಡಕ್ ಆಗೋದೇ ಇಲ್ಲ. ಭಕ್ತಿ ಅನ್ನೋದು ಸ್ವರೂಪ ನಿಮ್ದು. ಭಕ್ತಿ ಅನ್ನೋದು ನೀವು ತಂದ್ಕೊಳ್ಳೋದಲ್ಲ, ಮಾಡೋದಲ್ಲ. ಭಕ್ತಿಯೇ ನಿಮ್ ಸ್ವರೂಪ. ಪ್ರೇಮವೇ ನಿಮ್ ಸ್ವರೂಪ. ಪ್ರೇಮ ಸ್ವರೂಪರಾಗಿರುವ ನೀವು ನಿಮ್ಮನ್ನ ಕಂಡ್ಕೊಳ್ಳಕ್ಕೆ ನೀವಲ್ಲದನ್ನ ಬಿಟ್ಟು ಉಳಿಯೋದೇ ಧ್ಯಾನ. ಧ್ಯಾನ ಅಂದ್ರೆ ಇನ್ನೇನು ಅಲ್ಲ. ನೀವಲ್ಲದನ್ನ ಬಿಟ್ಟು ನೀವಾಗ ಉಳಿಯೋದಿದೆಯಲ್ಲ, ಪೂರ್ತಿ ಬುದ್ಧಿಯಂತವಾಗಿ ಅಹಂಕಾರದೊಂದಿಗೆ ಎಲ್ಲವನ್ನ ಬಿಟ್ಟು ನೀವಾಗಿ ಉಳಿಯೋದಿದೆಯಲ್ಲ, ಅದೇ ಧ್ಯಾನದ ಪರಮಾವಧಿ. ಅದರ ಬೇಸಿಸ್ ಮೇಲೆ ಬುದ್ಧಿ ತೀರ್ಮಾನ ಮಾಡುತ್ತೆ, ಓ ನಾನು ದೇಹೇಂದ್ರಿಯ ಮನೋಬುದ್ಧಿ ಅಲ್ಲ, ನಾನು ಹುಟ್ಟಿ ಸಾಯುವನಲ್ಲ ಅಂತ ನಿಶ್ಚಯ ಮಾಡುತ್ತಲ್ಲ, ಅದಕ್ಕೆ ಜ್ಞಾನ ಅಂತ ಉಪಚಾರ ಹೇಳ್ತಾರೆ. ನಿಜವಾಗಿ ಜ್ಞಾನ ಪರಮಾತ್ಮನ ಜ್ಞಾನ ಆಗೋಲ್ಲ. ಪರಮಾತ್ಮನ ವಿಷಯ ಗಡಿಗೆ ಜ್ಞಾನ, ಪುಸ್ತಕ ಜ್ಞಾನ ಅನ್ನೋಗೆ ಬ್ರಹ್ಮದ ಜ್ಞಾನ ಅಂತ ಹೀಗೆ ಜ್ಞಾನ ಆಗೋಲ್ಲ. ಅದೇ ಜ್ಞಾನ ಸ್ವರೂಪ. ಅದು ಬ್ರಹ್ಮವೇ ಜ್ಞಾನ ಸ್ವರೂಪ, ಪರಮಾತ್ಮನೇ ಜ್ಞಾನ ಸ್ವರೂಪ. ಅದರ ಜ್ಞಾನ ಅಂತ ಅದರಲ್ಲಿ ಕರ್ತೃಕರ್ಮ ವಿಚಾರ ಬರೋಲ್ಲ. ಅದರಲ್ಲಿ ಮಾಡಿಸ್ಕೊಳ್ಳೋದು ಮಾಡೋದು ಬರೋಲ್ಲ. ನೀವಲ್ಲದನ್ನೆಲ್ಲ ಬಿಟ್ಟು ಎಷ್ಟರ ಮಟ್ಟಿಗೆ ಬುದ್ಧಿ ಅಹಂಕಾರದವರೆಗೂ ಇರ್ತಕ್ಕದ್ದೆಲ್ಲವನ್ನೂ ಬಿಟ್ಟು ನೀವಾಗಿ ಕೇವಲ ರೂಪದಿಂದ ನೀವು ಉಳಿದವರಾದ್ರೆ ಎಚ್ಚರಾಗೇ ಇದ್ದು ಸುಷುಪ್ತಿ ನೀವಾಗೆ ಉಳಿದಿರ್ತೀರಾ. ಅದು ಪ್ರಾಕೃತಿಕವಾಗಿ ಆಗಿರೋದು. ಪ್ರಯತ್ನ ಪಟ್ಟು ವಿವೇಕದಿಂದ ನೀವಲ್ಲದನ್ನೆಲ್ಲ ಬಿಟ್ಟು ವಾಕ್ಯಾರ್ಥವನ್ನ ಅನುಸರಿಸ್ಕೊಳ್ತಾ ಹೋಗ್ತಾ ನೀವಾಗಿ ಉಳಿದು ಮತ್ತೆ ಬುದ್ಧಿ ಬಂದು ಈಗ ಹೇಳೋ ನಾನು ಏರ್ತಿರೋನು ಬುದ್ಧಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿರಲ್ಲ. ಆ ಬುದ್ಧಿ ಹೇಳುತ್ತೆ, ಹೌದು ನಾನು ಹುಟ್ಟಿದವನಲ್ಲ, ಸಾಯೋನಲ್ಲ, ಬದಲಾವಣೆ ಆಗೋನಲ್ಲ, ದೇಹೇಂದ್ರಿಯ ಮನೋಬುದ್ಧಿ ಅಲ್ಲ, ನಿಶ್ಚಯ ಮಾಡುತ್ತಲ್ಲ. ಆ ನಿಶ್ಚಯಕ್ಕೆ ಜ್ಞಾನ ಸೇರಿಸ್ಕೊಟ್ಟಿದ್ದಾರೆ. ಆತ್ಮನನ್ನು ಮತ್ತೆ ನಿಶ್ಚಯ ಮಾಡುತ್ತೆ ಅಂತ ಆತ್ಮನ ವಿಷಯಕ್ಕೆ ನಿಶ್ಚಯ ಮಾಡುತ್ತೆ ಅಂತ ಮತ್ತೆ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಆತ್ಮ ಗೊತ್ತಾಗೋನಲ್ಲ, ಗೊತ್ತಾಗ್ಬೇಕಾಗಿಲ್ಲ. ಗೊತ್ತಾದದ್ದು ಆತ್ಮ ಅಲ್ಲ. ಯಾವ್ದು ಗೊತ್ತಾಗುತ್ತೋ ಅದು ಆತ್ಮ ಅಲ್ಲ. ಗೊತ್ತಾದದ್ದು ಅನಾತ್ಮ. ಯಾಕಂದ್ರೆ ಬೆಂಕಿನ ಸುಡಕ್ಕಾಗುತ್ತಮ್ಮ? ಬೆಂಕಿನ ಸುಡಕ್ಕಾಗಲ್ಲ. ಕಡ್ಡಿ ಸುಡ್ಬಹುದು, ಕಾಗದ ಸುಡ್ಬಹುದು, ಕಟ್ಕೆ ಸುಡ್ಬಹುದು. ಬೆಂಕಿನ ಸುಡ್ರನ್ನ ಎಂತ ಸುಡ್ತೀರಾ? ಸುಡೋವನೇ ಬೆಂಕಿ. ಹಾಗೆ ಅರಿವೇ ಆತ್ಮ.
ಜ್ಞಪ್ತಿ ಸ್ವರೂಪ, ಚೈತನ್ಯ ಸ್ವರೂಪ. ಅದನ್ನ ಆಬ್ಜೆಕ್ಟ್ ಮಾಡ್ಕೋತೀನಿ, ಹೆಂಗ ಆಬ್ಜೆಕ್ಟ್ ಮಾಡ್ಕೋತೀರಾ? ಅದು ಅರಿಸ್ಕೊಳ್ಳಲ್ಲ. ಅದು ನಮ್ಮ ಅನುಭವ ಸ್ವರೂಪ, ಅನುಭವ ಸ್ವರೂಪ, ಅರಿವಿನ ಸ್ವರೂಪ, ಸುಖ ಸ್ವರೂಪ, ಇರವಿನ ಸ್ವರೂಪ. ಹೇಗೆ ಹೇಳಿದ್ರು ಆ ಸ್ವರೂಪ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಇದರಿಂದ ಬಿಡಿಸ್ಕೊಳ್ಳೋಕೆ ಉಪಾಯವಾಗುತ್ತೆ, ಅನುಕೂಲವಾಗುತ್ತೆ ಅನ್ನೋಕ್ಕೋಸ್ಕರವಾಗಿ ಅದನ್ನ ಬಿಟ್ಟು ಅದು ಹಾಗಿದೆ. ಆಮೇಲೆ ಗೊತ್ತಾಗುತ್ತಲ್ಲ ಅದು ಅರಿವು ಇರುವ ಆನಂದ ಅನ್ನೋದು ತಪ್ಪು. ಯಾಕೆಂದ್ರೆ ಅದನ್ನ ಹೇಳೋಕ್ಕೂ ಅದು ವ್ಯವಹಾರ ಇರಬೇಕು. ಅದು ವ್ಯವಹಾರ ಅತೀತವಾಗಿದೆ. ಅದು ಶಬ್ದವಿಲ್ಲ, ಪ್ರತ್ಯಯವಿಲ್ಲ, ಕೇವಲವಾಗಿರ್ತಕ್ಕ ಸ್ವರೂಪದಲ್ಲಿ ಆ ಯಾವ ಶಬ್ದ ಪ್ರತ್ಯಕ್ಕೆ ಅವಕಾಶ ಇಲ್ಲ. ಅದೇ ಪರಮಾರ್ಥ. ಅಲ್ಲಿ ನಿಂತ್ಬಿಡ್ತದೆ. ಯಥೋ ವಾಚೋ ನಿವರ್ತಂತೆ, ಅವಾಗ ನಿಮ್ಗೆ ಮನದಟ್ಟಾಗುತ್ತೆ. ಯಯ ಯೋಗ ವಿಷಯ ಬುದ್ಧಿಯ ಯುಕ್ತ, ಯಾವ ಯೋಗ ವಿಷಯದಾದ ಬುದ್ಧಿಯಿಂದ ಕೂಡಿಕೊಂಡವನಾದರೆ ಇಲ್ಲಿ ಪ್ರಾರ್ಥನೆ ಕರ್ಮ ಬಂಧನವನ್ನ, ಅಂದ್ರೆ ಕರ್ಮವೇ ಬಂಧ, ಕರ್ಮಬಂಧ. ಭಾಷೆಗಾರ ಬರ್ದು ಧರ್ಮಾಧರ್ಮಗಳಿಗೆ ಕೂಡ್ಕೊಂಡಿದ್ದೀನಿ ಅಂದ್ರೆ ಬಂಧ. ಸದ್ಯಕ್ಕೆ ಅಧರ್ಮ ಬಿಡೋಕೆ ಧರ್ಮ ಮಾಡ್ಬೇಕೇ ಹೊರತು ಧರ್ಮವೂ ನಮ್ಮ ಸ್ವಭಾವ ಅಲ್ಲ. ಧರ್ಮ ಮಾಡೋದು ಅಂದ್ರೆ ಅನುಷ್ಠಾನ ಮಾಡೋದು ಅದು ಬಂಧನವೇ. ಅಯ್ಯೋ ದೇವ ಪೂಜೆ ಮಾಡ್ಬೇಕು, ಸಂಜಾನೆ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಮಾಡದೆ ಹೋದ್ರೆ ನಿಮ್ಗೆ ದುಃಖ ಕಷ್ಟ ಅಂದ್ರೆ ಅದು ಬಂಧನವೇ. ಅದು ಹಾಗೆ ಅಡಿಗೆ ಮಾಡ್ಬೇಕು, ಬಟ್ಟೆ ಬಂಧನವೋ, ಪ್ರತಿಯೊಂದು ಅನುಷ್ಠಾನವೂ ಬಂಧನವೇ. ಯಾಕಂದ್ರೆ ಕರ್ತೃತ್ವ ಬುದ್ಧಿಗೆ ಅನುಷ್ಠಾನ ಮಾಡೋಕ್ಕಾಗಲ್ಲ. ಕರ್ತೃತ್ವ ಬುದ್ಧಿಯೇ ಅವಿದ್ಯೆಯಿಂದ ಬರುವಂಥದ್ದು, ತಪ್ಪಲಿಕೆಯಿಂದ ತೋರುವಂಥದ್ದು. ಆಗಿಂದ ಅದು ಬಂಧನವೇ, ಅದು ಕಷ್ಟವೇ. ಆ ಕರ್ಮವೆಂಬ ಧರ್ಮಾಧರ್ಮ ಬಂಧವನ್ನ ಆ ಕರ್ಮ ಬಂಧನ ಕಳ್ಸ್ಕೋತೀಯಾ? ಹೇಗೆ ಕಳ್ಸ್ಕೋತೀಯಾ ಅಂದ್ರೆ ಹೇಳ್ತಾರೆ ಈಶ್ವರನ ಪ್ರಸಾದ. ಅಂದ್ರೆ ಈಶ್ವರನ ಪ್ರಸಾದ ಶಬ್ದಕ್ಕೆ ಅರ್ಥ ಇಲ್ಲಿ ಮಹಾರಾಜನ ಪ್ರಸಾದ ಅನ್ನೋ ಹಾಗೆ ಈಶ್ವರನ ಪ್ರಸಾದ ಅನ್ನಲ್ಲ. ಈಶ್ವರನ ಪ್ರಸಾದ ಶಬ್ದಕ್ಕೆ ಅರ್ಥ ಎಲ್ಲಾ ಅನಾತ್ಮವನ್ನು ಬಿಟ್ಟು ಈಶ್ವರ ಸ್ವರೂಪವನ್ನು ಕಂಡುಕೊಳ್ಳೋಕೋಸ್ಕರ ಪ್ರಯತ್ನ ಮಾಡ್ತಿರುವಾಗ ಅಂತಃಕರಣದಲ್ಲಿ ಒಂದು ಚಿತ್ತಶುದ್ಧಿ ಉಂಟಾಗತ್ತಲ್ಲ, ಅದನ್ನ ಈಶ್ವರನ ಪ್ರಸಾದ ನಾವಂತೀವಿ. ಆಟೋಮೆಟಿಕ್ ಆಗತ್ತೆ. ಇದು ಎಷ್ಟೆಷ್ಟರ ಮಟ್ಟಿಗೆ ಅನಾತ್ಮ ಸಂಬಂಧವನ್ನು ಕಳ್ಸ್ಕೊಂಡು ಆತ್ಮಚಿಂತನೆ, ಆತ್ಮ ಸ್ವರೂಪದಲ್ಲಿಯೇ ಇಂಥ ಪ್ರಯತ್ನ ಮಾಡ್ತಾನೋ ಅಷ್ಟಷ್ಟು ಮಟ್ಟಿಗೆ ಅಂತಃಕರಣ ಶುದ್ಧವಾಗ್ತಾ ಚಿತ್ತವಾಗ್ತಾ ಹೋಗುತ್ತೆ. ಅವಾಗ ತನ್ನಿಮಿತ್ತವಾಗಿ ಜ್ಞಾನ ಪ್ರಾಪ್ತಿ ಆಗುತ್ತೆ. ಜ್ಞಾನ ಪ್ರಾಪ್ತಿ ಆಗೋದನ್ನೇ ಈಶ್ವರ ಪ್ರಸಾದ, ಈಶ್ವರನ ಅನುಗ್ರಹದಿಂದ. ಯಾಕೆಂದ್ರೆ ಅಲ್ಲಿ ಇವ್ರಿಗೆ ಮಾಡ್ಕೊಳ್ಳೋಕೆ ಸ್ವಾತಂತ್ರ್ಯ ಇಲ್ಲ. ಜ್ಞಾನ ಇವನ್ನು ಈ ಪುಸ್ತಕ ಜ್ಞಾನ ಮಾಡ್ಕೋಕ್ಕೂ ನಿಮ್ಗೆ ಆಗಲ್ಲ. ಇದರ ಬಗ್ಗೆ ಇರೋ ಅಜ್ಞಾನ ಹೋದಾಗ ಇದರ ಜ್ಞಾನ ತಾನೇ ಆಗತ್ತೆ. ಜ್ಞಾನ ಎಲ್ಲೂ ಜ್ಞಾನ ವಸ್ತುತಂತ್ರವೇ ಹೊರತು ಜ್ಞಾನ ಕರ್ತೃತಂತ್ರ ಅಲ್ಲ. ಎಲ್ಲೂ ಜ್ಞಾನವನ್ನು ಮಾಡ್ಕೊಳಕ್ಕಾಗಲ್ಲ. ಅಜ್ಞಾನ ಹೋದಾಗ ಜ್ಞಾನ ತೋರ್ಕೊಳುತ್ತೆ. ಜ್ಞಾನವೇ ಇರೋದು. ಯಾವ್ದು ಇರೋದು ಅದನ್ನ ಮಾಡ್ಕೊಳ್ಬೇಕಾಗಿಲ್ಲ. ಇರೋ ಜ್ಞಾನವನ್ನೇ ಈ ಪುಸ್ತಕ ಅಂತ ಇದನ್ನ ತಪ್ಪಾ ತಿಳ್ಕೊಳ್ತಾ ಇದ್ದೀರಾ, ಇದನ್ನ ಪೆನ್ಸಿಲ್ ತಪ್ಪಾ ತಿಳ್ಕೊತಿದ್ದೀರಾ, ಇದನ್ನ ಪೆನ್ನು ತಪ್ಪಾ ತಿಳ್ಕೊತಾ ಇದ್ದೀರಾ. ಸರಿಯಾಗಿ ತಿಳ್ಕೊತಲ್ಲ ನೀವು. ನಿಜವಾದ ಚೈತನ್ಯ ಸ್ವರೂಪವನ್ನೇ ಪೆನ್ನು, ಪೆನ್ಸಿಲು, ಪುಸ್ತಕ ತಪ್ಪಾ ತಿಳ್ಕೊತಾ ಇದ್ದೀವಿ ಹೊರತು ನಿಜವಾಗಿ ಸರಿಯಾದ ಜ್ಞಾನ ಅಲ್ಲ. ವ್ಯವಹಾರದಲ್ಲಿ ನಾವೇನೋ ಇದಕ್ಕೆ ಈ ಪೆನ್ನು, ಇದಕ್ಕೆ ಪೆನ್ಸಿಲು, ಪುಸ್ತಕ ಹೆಸರಿಟ್ಕೊಟ್ಟಿದೀವಲ್ಲ, ಈ ತಪ್ಪಲಿಕೆ ಬಿಟ್ಕೊಂಡ್ರೆ, ಇನ್ನು ಇದರ ಬಗ್ಗೆ ಇರೋ ತಪ್ಪಲಿಕೆ ಬಿಟ್ಕೊಂಡ್ರೆ ಇದು ಪೆನ್ನು ಗೊತ್ತಾದ ಸರಿಯಾದ ಜ್ಞಾನ, ಪೆನ್ಸಿಲು ಗೊತ್ತಾದ ಸರಿಯಾದ ಜ್ಞಾನ, ಪುಸ್ತಕ ಗೊತ್ತಾದ ಸರಿಯಾದ ಜ್ಞಾನ ಇಟ್ಕೊಂಡಿದೀವಿ. ಆದ್ರೆ ಇದು ಒಂದು ಹಂತದ ಸರಿಯಾದ ಜ್ಞಾನ ಹೊರತು ಇದು ಸರಿಯಾದ ಜ್ಞಾನ ಅಲ್ಲ. ಪರಮಾರ್ಥ ದೃಷ್ಟಿಯಿಂದ ಹೇಳಿದ್ರೆ ಆತ್ಮನೇ ಹೀಗೆ ತೋರ್ತಾ ಇರೋದು. ಆತ್ಮನ ವ್ಯತಿರಿಕ್ತವಾಗಿ ಪೆನ್ಸಿಲು ಇಲ್ಲ, ಪುಸ್ತಕನೂ ಇಲ್ಲ, ಪೆನ್ನು ಇಲ್ಲ, ಯಾವುದೂ ಇಲ್ಲ. ಆತ್ಮನನ್ನೇ ತಪ್ಪಾಗಿ ಬುದ್ಧಿ, ಇಂದ್ರಿಯ, ದೇಹ, ವಿಷಯ ಇಟ್ಕೊಂಡು ಪೆನ್ನು, ಪೆನ್ಸಿಲು, ಪುಸ್ತಕ, ಘಟ, ಪಟ, ಪಂಚಭೂತ, ಜನ, ಬುದ್ಧ ತಪ್ಪಾಗಿ ಅರಿತಾ ಇದ್ವಿ. ನಿಜವಾಗಿ ಆತ್ಮನ ಅರಿವನ್ನ ಮಾಡ್ಕೊಳಕ್ಕಾಗಲ್ಲ, ಮಾಡ್ಕೊಳ್ಬೇಕಾಗಿಲ್ಲ, ಮಾಡ್ಕೊಳ್ಳೋದು ಅಲ್ಲ. ಅದು ಇರೋದು ಆತ್ಮನ ಅರಿವಿನ ಬಗ್ಗೆ ಆರೋಪಿತವಾಗಿರೋ ತಪ್ಪಲಿಕೆ ಬಿಟ್ಕೊಂಡಾಗ ಆತ್ಮನೇ ತೋರ್ಕೊಳ್ಳೋದನ್ನ ಅರಿವು ಆಯ್ತು. ನಾವು ಔಪಚಾರಿಕ ಹೇಳ್ಬೇಕು. ಸ್ವಲ್ಪ ಸೂಕ್ಷ್ಮ ವಿಚಾರ, ಸ್ವಲ್ಪ ಕಷ್ಟ. ಇದು ಕ್ರಮೇಣ ಗೊತ್ತಾಗುತ್ತೆ. ಹೋಗ್ತಾ ಜ್ಞಾನ ಅದು ಆಗ್ಬೇಕಾಗಿಲ್ಲ, ಆಗೋದಲ್ಲ ಗೊತ್ತಾಗುತ್ತೆ. ಒಟ್ಟು ಈಶ್ವರನ ಪ್ರಸಾದ ನಿಮಿತ್ತದಿಂದುಂಟಾದ ಜ್ಞಾನ ಪ್ರಾಪ್ತಿಯಿಂದಲೇ ಈ ಅಜ್ಞಾನ ಪರಿಹಾರ ಆಗೋದ್ರ ಮೂಲಕ ಕರ್ಮ ಬಂಧನ ಕಳ್ಸ್ಕೋತೀಯ ಕಣಪ್ಪ ಅರ್ಜುನ, ಮುಕ್ತನಾಗ್ತೀಯ. ಅದರಿಂದ ಕರ್ಮಯೋಗವನ್ನು ಚೆನ್ನಾಗಿ ಮಾಡು. ಎಷ್ಟೆಷ್ಟು ಮಟ್ಟಿಗೆ ಚೆನ್ನಾಗಿ ಕರ್ಮಯೋಗ ಮಾಡ್ತೀಯೋ ಅಷ್ಟೆಷ್ಟು ಮಟ್ಟಿಗೆ ಚೆನ್ನಾಗಿ ತೊಳೆದಂತಾಗತ್ತೆ. ಯಾವ್ದನ್ನ? ಮನಸ್ಸನ್ನ. ನಮ್ಗೆ ಕೈ ಮೇಲಿರುವಂತಹ ಸಗಣಿನೋ ಇನ್ನೇನೋ ಗಲೀಜೋ ಇದ್ರೆ ನೀರ್ ಹಾಕಿ ಸೋಪು, ಸೀಗೆ ಇನ್ನೊಂದು ಹಾಕಿ ಮತ್ತೆ ನೀರ್ ಹಾಕಿ ತೊಳಿತೀವಿ. ಮನಸ್ಸಲ್ಲಿರುವಂತಹ ಕಾಮಾದಿ ದೋಷವನ್ನು ತೊಳೆಯೋದಕ್ಕೆ ನೀರ್ ಹಾಕೋಕ್ಕಾಗಲ್ಲ, ಸೋಪ್ ಹಾಕೋಕ್ಕಾಗಲ್ಲ. ಅದಕ್ಕೆ ಕರ್ಮಯೋಗವೇ ಮಾಡ್ಬೇಕು, ಭಕ್ತಿ ಯೋಗವೇ ಬೇಕು. ಕೇಳಿಮ್ಮ. ಮ್ಯೂಟಾ. ಚಿತ್ತಶುದ್ಧಿ ಅನ್ನೋದು ನಿಜ. ಅಂದ್ರೆ ಮೆಂಟಲ್ ವಿಕ್ಷೇಪ ಅಂತಾರಲ್ಲ, ಅದು ಹೋಗೋದಕ್ಕೆ. ಕೆಟ್ಟವನಾಗಿರ್ಬೋದು ಯಾರಾದ್ರೂ, ಆದ್ರೆ ಅವನಿಗೆ ವಿಕ್ಷೇಪ ಇಲ್ಲ ಅಂದ್ರೆ ಅವನಿಗೂ ಆಗುತ್ತೆ ಅಲ್ವಾ ಗುರುಗಳು? ನಿಜ ಅಂದ್ರೆ ಅದೇ. ಆದ್ರೆ ಕರೆಕ್ಟ್ ಅಲ್ಲ. ಚಿತ್ತಶುದ್ಧಿ ಆಗಿ 4 ಗುರುತು. ಒಂದು, ಪ್ರಾಪಂಚಿಕ ಭೋಗ ವಸ್ತು ಜುಗುಪ್ಸೆ ಬರಬೇಕು. ಎರಡನೇದು, ಭಗವಂತನಲ್ಲಿ ಪ್ರೇಮ ಸಹಜವಾಗಿ ಉಂಟಾಗಬೇಕು. ಮೂರನೇದು, ರಾಗದ್ವೇಷ ಸ್ವಭಾವ ಇರಬಾರದು.
ನಾಲ್ಕನೇದು ಸೂಕ್ಷ್ಮವಾದ ವಿಚಾರ ಅರ್ಥವಾಗಬೇಕು. ಈ ನಾಲ್ಕಿದೆ ಚಿತ್ತಶುದ್ಧಿ ಆಗಿದೆ ಅಂತ ಅರ್ಥ. ಸೂಕ್ಷ್ಮವಾದ ಆತ್ಮವಿಚಾರ ಅರ್ಥವಾಗ್ತಾ ಇದೆ ಅಂದ್ರೆ ಚಿತ್ತಶುದ್ಧಿ ಇದೆ. ಪ್ರಾಪಂಚಿಕ ಭೋಗದಲ್ಲಿ ಹೇಸಿಗೆ ಬುದ್ಧಿ ಬಂತು, ಜುಗುಪ್ಸೆ ಬಂತು, ಸ್ತ್ರೀಯಾದಿ ವಿಷಯದಲ್ಲಿ ಅಥವಾ ಪುರುಷರ ವಿಷಯದಲ್ಲಿ ಆ ಭೋಗ ಅನುಭವಿಸಬೇಕು ಅನ್ನುವಂತಹ ಒಂದು ಆಸಕ್ತಿ ತೊಲಗೋಯ್ತು ಅಂತ ಚಿತ್ತಶುದ್ಧಿ ಆಗಿದೆ. ಮತ್ತು ಅಂತರ್ಮುಖತೆ ಬಂತು, ಸಹಜವಾಗಿ ಚಿತ್ತಶುದ್ಧಿ ಆಗಿದೆ ಅಂತ ಅರ್ಥ. ಇನ್ನು ಎಲ್ಲೂ ರಾಗದ್ವೇಷ ಪಟ್ಕೊಳ್ಳಲ್ಲ, ಕಾಮಕ್ರೋಧಾದಿಗಳ ಚಿತ್ತಶುದ್ಧಿ ಆಗಿದೆ ಅಂತ. ಕಾಮಾದಿಗಳೇ ಚಿತ್ತದ ಕೊಳೆಗಳು. ಕಾಮಾದಿಗಳೆಂಬ ಚಿತ್ತದ ಕೊಳೆಯನ್ನ ಕರ್ಮಯೋಗನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಾನುಷ್ಠಾನದಿಂದ ಕಳ್ಕೊಳ್ತಾನೆ. ಆ ಕಳ್ಸ್ಕೊಂಡಂಗೆ ಕನ್ನಡಿ ಹಾಗೆ ತಿಳಿಯಾದಂಗೆ ಕ್ಲಿಯರ್ ಆಗಿ ಮುಖ ಪ್ರತಿಬಿಂಬ ಬೀಳುತ್ತದೆಯೋ ಚಿತ್ತಶುದ್ಧಿ ಆಗುತ್ತಲೇ ಆತ್ಮಾದಿ ವಿಚಾರವೆಲ್ಲ ಹೊಳೆಯೋಕೆ ಶುರು ಆಗುತ್ತೆ. ತತ್ವಜ್ಞಾನ ಆಗೋವರೆಗೂ ಹೋಗ್ತಾನೆ. ಚಿತ್ತ ಅನ್ನೋದು ಒಂದು ದರ್ಪಣ ಇದ್ದಾಗೆ. ದರ್ಪಣ ಅಂದ್ರೆ ಕನ್ನಡಿ, ಮಿರರು. ಚಿತ್ತ ಅನ್ನೋದು ಆ ಮಿರರು ಪ್ರಪಂಚವನ್ನು ತೋರಿಸ್ತಾ ಇದ್ರೆ ಅದು ಕಲುಷಿತವಾಗಿದೆ. ಆತ್ಮನನ್ನು ತೋರಿಸ್ತಾ ಇದೆ ಅಂದ್ರೆ ಆತ್ಮ ವಿಷಯ ಅದು ಶುದ್ಧವಾಗಿದೆ ಅಂತ ಅರ್ಥ. ಯಾವ್ದು ನಾಲ್ಕು ಗುರುಗಳೇ? ಒಂದು ಡಿಸೈರ್ ಇರಬಾರ್ದು, ಇನ್ನೊಂದು ಸೂಕ್ಷ್ಮ ವಿಚಾರ ತಿಳ್ಕೋಬೇಕು, ಇನ್ನೊಂದ್ ಎರಡೇನೋ ಹೇಳಿದೀರಾ. ಅಂತರ್ಮುಖತೆ ಇರಬೇಕು, ಬಾಹ್ಯ ಭೋಗ ವಸ್ತುವಿನಲ್ಲಿ ಇದಿರಬಾರ್ದು, ಜುಗುಪ್ಸೆ ಬರ್ಬೇಕು, ಹೇಸಿಗೆ ಬುದ್ಧಿ ಬರ್ಬೇಕು. ಯಾವ ಭೋಗ ಬೇಕಿಲ್ಲ, ಭೋಗದ ವಿಷಯದಲ್ಲಿ ಜುಗುಪ್ಸೆ, ಮತ್ತೆ ಸೂಕ್ಷ್ಮ ವಿಚಾರ ಅರ್ಥವಾಗೋದು, ಮತ್ತು ಭಗವಂತನಲ್ಲಿ ಸಹಜವಾದ ಪ್ರೇಮ ಬರ್ತಾ ಇರೋದು. ಅಂತರ್ಮುಖವಾಗಿ ಮನಸ್ಸು ಹರಿಯೋಕ್ ಶುರು ಆಗೋದು, ಅಂತರ್ಮುಖತೆ ಬೆಳೆಯೋದು. ಇದು ಚಿತ್ತಶುದ್ಧಿ ಆಗಿದ್ದ ಗುರುತು ಇದಲ್ಲ.